ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 7ನೇ ತರಗತಿಯ ಹೊಸ ಪುಸ್ತಕದ ಗಣಿತ ಪುಸ್ತಕ ಗಣಿತ ಪ್ರಕಾಶ ಅಂತೇಳಿ ನಿಮಗೆ ಪಾಠ ಇದೆಯಲ್ಲ, ಅದರಲ್ಲಿ 2ನೇದು ಪಾಠ ಇದೆಯಲ್ಲ, ಅಂಕಗಣಿತದ ಉಕ್ತಿಗಳು ಅಂತೇಳಿ. ಆ ಪಾಠಕ್ಕೆ ಸಂಬಂಧಿಸಿದಂತ ಆಲ್ರೆಡಿ 27ನೇ ಪುಟತನೂ ನಾ ಏನ್ ಮಾಡಿದ್ನಪ್ಪ ಅಂದಾಗ ಡಿಸ್ಕಸ್ ಮಾಡಿದ್ನಿ. ಇನ್ನ ನೆಕ್ಸ್ಟ್ 28ನೇ ಪುಟದಿಂದ ಏನ್ ಮಾಡ್ತೇನಪ್ಪ ಅಂದಾಗ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಕೊತ ಬರ್ತಿರ್ತಾನೆ. ಈ ವಿಡಿಯೋನ ಹೇಳ್ತಾ ನೋಡ್ಕೊತ ಬನ್ನಿ. ಪ್ರತಿಯೊಂದು ಪೇಜಸ್ ಕೂಡ ಏನಾಗ್ತಾವಪ್ಪ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗ್ತಿರ್ತಾವ. ಇವಕ್ಕನ್ನ ನಾವು ನೋಡ್ಕೊಳ್ಳೇಬೇಕು. ಅಂದಾಗ ನಿಮ್ಗೆ ನೆಕ್ಸ್ಟ್ ಅಭ್ಯಾಸ ಪ್ರಶ್ನೆ, ಕಂಡುಹಿಡಿದ ಪ್ರಶ್ನೆಗಳನ್ನ ಈಸಿಯಾಗಿ ಬಿಡಿಸ್ತಿರ್ತಾರೆ. ಫಸ್ಟ್ ಟೈಮ್ ಎಲ್ಲ ಚೆನ್ನಾಗಿ ನೋಡ್ತಿರಪ್ಪ ಅಂದಾಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಿಂದಿನ ಎಲ್ಲಾ ವಿಡಿಯೋಗಳು ನೋಡ್ಕೊಡ್ರಿ, ಎಲ್ಲವೂ ನಿಮ್ಗೆ ನೇರವಾಗಿ ಸಿಗ್ತವೆ. ಇಲ್ಲಿ ಉಕ್ತಿಗಳಲ್ಲಿನ ಪದಗಳನ್ನ ಯಾವ ತರ ಬರೀಬೇಕು ಅಂತೇಳಿ, ನಮ್ಮಲ್ಲಿ ಯಾವುದೇ ಆವರಣಗಳಿಲ್ಲದ ಉಕ್ತಿ 30+5 × 4 ಇದೆ ಎಂದು ಭಾವಿಸೋಣ. ಇದಕ್ಕೆ ಅರ್ಥವಿಲ್ಲವೇ? ಅನೇಕ ಕ್ರಿಯೆಗಳಿರುವ ಉಕ್ತಿಗಳಿದ್ದಾಗ ಈ ಕ್ರಿಯೆಗಳ ಕ್ರಮವನ್ನು ಆವರಣಗಳಿಂದ ನಿರ್ದಿಷ್ಟ ಪಡಿಸಿದ್ದಾಗ ನಾವು ಈ ಕ್ರಮವನ್ನು ನಿರ್ಧರಿಸಲು ಪದಗಳ ಕಲ್ಪನೆ ಬಳಸ್ತವೆ. ಪದಗಳು ಯಾವ ತರ ಡಿವೈಡ್ ಆಗ್ತವಪ್ಪ ಅಂದಾಗ ಪ್ಲಸ್ ಚಿಹ್ನೆಯಿಂದ ಬೇರ್ಪಡಿಸಿರುವಂತ ಉಕ್ತಿಯ ಭಾಗಗಳಾಗಿವೆ. ಉದಾಹರಣೆಗೆ 12+7 ಇದರಲ್ಲಿ 12 ಒಂದು ಪದ ಮತ್ತು 7 ಇನ್ನೊಂದು ಪದ. ಹೀಗಾಗಿ ನಾವು 12+7 12 ಒಂದು ಪದ, 7 ಇನ್ನೊಂದು ಪದ ಅಂತೇಳಿ ನಾವು ಪ್ಲಸ್ ಚಿಹ್ನೆದರ ಮೂಲಕ ಬೇರ್ಪಡಿಸ್ತೇವೆ. ಇದೇ ರೀತಿಯಾಗಿ ನಾವು ಉಕ್ತಿಯ ಪ್ರತಿ ಪದವನ್ನು ಮೇಲಿನಂತೆ ಗುರುತಿಸುತ್ತೇವೆ. ಪದಗಳ ಗುರುತಿಸುವ ಈ ವಿಧಾನವು ಸಾಮಾನ್ಯವಾಗಿ ಬಳಸುವ ವಿಧಾನವಲ್ಲ ಎಂಬುದನ್ನು ಗಮನಿಸಿ. ಈ ಪರಿಕಲ್ಪನೆಯು ಪರಿಚಿತವಾಗುವವರೆಗೆ ನೀವು ಹೀಗೆ ಮಾಡಲಾಗ್ತದೆ: ಒಂದು ಸಂಖ್ಯೆಯನ್ನು ಕಳೆಯುವುದು ಅಥವಾ ಆ ಸಂಖ್ಯೆಯ ವಿಲೋಮವನ್ನು ಕೂಡುವುದು ಒಂದೇ ಆಗಿರುತ್ತದೆ ಎಂದು ನಮಗೆ ತಿಳಿದಿದೆ. ಅಂದ್ರೆ ಒಂದ್ ಸಂಖ್ಯೆ, ಯಾವುದೋ ಒಂದ್ ಸಂಖ್ಯೆ ಇರ್ತದೆ, ಇದು 12 ಇರ್ತದೆ ಅಂತ ತಿಳ್ಕೊಳ್ರಿ, ಇದು +12 ಇರ್ತದೆ. ಇದನ್ನ ನಾವೇನ್ ಮಾಡಬೇಕು, ವಿಲೋಮ ಅಂತಂದಾಗ -12 ಅಂತ ಕರಿತೇವೆ. ಅದೇ ರೀತಿಯಾಗಿ ದತ್ತ ಸಂಖ್ಯೆ ವಿಲೋಮವು ಈ ಸಂಖ್ಯೆ ವಿರುದ್ಧ ಚಿಹ್ನೆಯನ್ನು ಹೊಂದಿರುತ್ತದೆ ಎಂಬುದನ್ನು ನೆನಪಿಸಿಕೊಡ್ರಿ. ಉದಾಹರಣೆಗೆ 14ರ ವಿಲೋಮ -14, -14ರ ವಿಲೋಮ ಹೊಳ್ಳಿ ಮತ್ತು +14. ಹೀಗಾಗಿ 83ರಿಂದ 14 ಕಳೆಯುವುದು ಅಥವಾ 83ಕ್ಕೆ 14 ಕೂಡುವುದಕ್ಕೆ ಸಮನಾಗಿದೆ ಅಂತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, 83 - 14 ಅಂತ ಕೊಟ್ಟಿದ್ದಾರೆ. ಹೌದಾ? 83 ಪ್ಲಸ್ ಇದನ್ನ ಏನ್ ಮಾಡೋದಪ್ಪ ಅಂತಂದಾಗ 83 ಪ್ಲಸ್ ಕೂಡುವುದು -14 ನೋಡ್ರಿ. 83 ಪ್ಲಸ್ ಇಂಟು ಇಲ್ಲಿ ಏನು ಇಲ್ಲ ಅಂದ್ರೆ ಇಂಟು ಇರ್ತದೆ, ಪ್ಲಸ್ ಇಂಟು -14 ಮತ್ತೆ ಅದೇ ಆನ್ಸರೇ ಬರ್ತದೆ ಅದು. ಹಾಗಾಗಿ ನಾವು ಈ ತರ ಉಕ್ತಿಗಳ ಬಗ್ಗೆ ಪರಿಕಲ್ಪನೆಗಳನ್ನ ತಿಳ್ಕೊಬೇಕು ಅಂತೇಳಿ ಹೇಳ್ಕೊತಾ ಬರ್ತಾ ಇರ್ತಾರೆ ಇಲ್ಲಿ. ನೆಕ್ಸ್ಟ್, ಈ ರೀತಿ ವ್ಯವಕಲನವನ್ನು ಸಂಕಲನಕ್ಕೆ ಬದಲಿಸುವುದರಿಂದ ಉಕ್ತಿಯ ಬೆಲೆ ಬದಲಾಗುವುದಿಲ್ಲ ಎಂಬುದನ್ನ ಬೇರೆ ಬೇರೆ ಉದಾಹರಣೆಗಳನ್ನು ತೆಗೆದುಕೊಳ್ಳುವ ಮೂಲಕ ಪರಿಶೀಲಿಸಿ ಅಂತೆ. ನೋಡ್ರಿ, ವ್ಯವಕಲನ ಸಂಕಲನಕ್ಕೆ ಬದಲಿಸುವುದರಿಂದ ಉಕ್ತಿಯ ಬೆಲೆ ಏನಾಗಲಿಲ್ಲ ಅಂದ್ರೆ ಬದಲಾಗುವುದಿಲ್ಲ. ಕಾರಣ ಏನು? ಈ ಸುಮ್ಮನೆ ಒಂದು ಸಣ್ಣ ಎಕ್ಸಾಂಪಲ್ಸ್ಗಳನ್ನ ತಗೋಬಹುದು ನಾವು. ಏನಪ್ಪಾ ಅಂತಂದಾಗ ಒಂದು 20 ಇದೆ ಅಂತ ತಿಳ್ಕೊಳ್ಳಿ. 20 ಪ್ಲಸ್ ನಾ ಇದಕ್ಕೆ ಮೈನಸ್ ಏನ್ ಮಾಡ್ತೀನಪ್ಪ ಅಂದಾಗ 8ನ ಕೂಡ್ಸಕ್ ಹೋಗ್ತೇನೆ. 20 ಪ್ಲಸ್ ಇಂಟು -8 ಆಗ್ತದೆ. 20ರಾಗ 8 ಕಳೆಯಿರಿ ಎಷ್ಟಪ್ಪ ಅಂದಾಗ 12. ಇದು ಏನಾಗಲ್ಲಪ್ಪ ಅಂತಂದಾಗ ಈ ರೀತಿ ವ್ಯವಕಲನ ಸಂಕಲನಕ್ಕೆ ಬದಲಿಸುವುದರಿಂದ ಉಕ್ತಿಯ ಬೆಲೆ ಏನಾಗಲ್ಲಪ್ಪ ಅಂತಂದಾಗ ಬದಲಾಗುವುದಿಲ್ಲ. ಇದು ಯಾವ ತರ ಇರ್ತದೆ ಅಷ್ಟೇ ಇರ್ತದೆ. ಈಗ 20 - 8 ಮಾಡಿದಾಗ 20ರಾಗ 8 ಕಳೆದಾಗ 12 ಬರ್ತದೆ. ಹೌದಾ? ಇಲ್ಲಿ ಕೂಡಿಸುವುದ್ರ ಮೂಲಕನು ಅಥವಾ ಕಳೆಯೋದ್ರ ಮೂಲಕ ಆನ್ಸರ್ ಏನು ಬರತೈತಿ? ಇಲ್ಲಿ ನಮಗ 12 ಬರತೈತಿ. ನೆಕ್ಸ್ಟ್, ನೀವು 6ನೇ ತರಗತಿ ಪಠ್ಯ ಪುಸ್ತಕ ನಾವು ಗಮನಿಸಿರುವ ಪೂರ್ಣಾಂಕಗಳ ಟೋಕನ್ ಮಾದರಿಯ ಉಪಯೋಗಿಸಿಕೊಂಡು ಒಂದು ಸಂಖ್ಯೆಯನ್ನು ಕಳೆಯುವುದು ಅದರ ವಿಲೋಮಕ್ಕೆ ಕೂಡುವುದೇ ಆಗಿದೆ. ಏಕೆ ಎಂಬುದನ್ನು ನೀವು ವಿವರಿಸಬಲ್ಲಿರ? ಪದಗಳನ್ನು ಗುರುತಿಸಲು ಉಕ್ತಿಯಲ್ಲಿನ ಎಲ್ಲಾ ವ್ಯವಕಲನಗಳನ್ನು ಈ ರೀತಿ ಸಂಕಲನವಾಗಿ ಪರಿವರ್ತಿಸಲಾಗ್ತದೆ. ಇವೆಲ್ಲ ನೀವು ಟೋಕನ್ ಮಾದರಿ ಮೂಲಕ ಮಾಡ್ಕೊತಾ ಬಂದಿರ್ತಿರ್ತಾರೆ. ಇಲ್ಲಿ ಉಕ್ತಿಗಳು ಮತ್ತು ಅವುಗಳ ಪದಗಳ ಇನ್ನೂ ಕೆಲವು ಉದಾಹರಣೆಗಳಿವೆ. ನೋಡಿ, -18 -3 ಇವಕ್ಕೂ ನಡು ಏನ್ ಮಾಡಾಕ್ತಾರಪ್ಪ ಅಂದಾಗ ಕೂಡ್ಸಾಕ್ ಹೊಂಟಿದ್ದಾರೆ. ಇದೊಂದು ಪದ, ಇದೊಂದು ಪದ, -18 -3. ಇನ್ ನೆಕ್ಸ್ಟ್ ಇದು ಒಂದು ಪದ. ಮಲ್ಟಿಪ್ಲಿಕೇಶನ್ ಇತ್ತಂದ್ರ ಅಥವಾ ಡಿವಿಷನ್ ಇತ್ತಂದ್ರೆ ಒಂದೇ ಪದ ಅಂತ ಕನ್ಸಿಡರ್ ಮಾಡಬೇಕು. 6 × 5 ಒಂದು ಪದ, +3 ಅನ್ನೋದು ಇನ್ನೊಂದು ಪದ. ಇನ್ನ ಇಲ್ಲಿ +2 ಇದೆ, -10 ಇದು ಒಂದು ಪದ, ಇದು ಒಂದು ಪದ. ನೆಕ್ಸ್ಟ್ 4 × 6 ಐತ್ಲಾ, ಇದು ಒಂದು ಪದ. ಈ ತರ ಅನೇಕ ಪದಗಳನ್ನ ನಾವೇನ್ ಮಾಡ್ತೇವಪ್ಪ ಅಂತಂದಾಗ ಇವಕ್ಕನ್ನ ಪದಗಳಾಗಿ ಬರಿತವೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಿಮ್ಗೆ ಇಲ್ಲೊಂದು ಚಾರ್ಟ್ ಕೊಟ್ಟಿದ್ದಾನೆ, ಅದರಾಗ ನೀವು ಬರಿಬೇಕು. 6 × 5 4 × 6 ಇವುಗಳು ಯಾವುದೇ ಪ್ಲಸ್ ಚಿಹ್ನೆಯನ್ನು ಹೊಂದಿಲ್ಲದಿರುವುದರಿಂದ ಏಕಪದಗಳಾಗಿವೆ. ಇಲ್ಲಿ ಪ್ಲಸ್ ಚಿಹ್ನೆ ಇಲ್ಲ, ಬದಲಾಗಿ ಇಂಟು ಚಿಹ್ನೆ ಇದ್ದಾವೆ. ಹೀಗಾಗಿ ಇವೆಲ್ಲ ಏಕಪದಗಳು ಅಂತೇಳಿ ನಾವು ಕರಿತೇವೆ. ಹಾಗಾದ್ರೆ ಮುಂದಿನ ಕೋಷ್ಟಕದಲ್ಲಿ ಕೆಲವು ಉಕ್ತಿಗಳನ್ನು ನೀಡಿದ ಕೋಷ್ಟಕವನ್ನು ಪೂರ್ಣಗೊಳಿಸಿದೆ ಅಂತ ಕೊಟ್ಟಿದ್ದಾರೆ. ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. 13 - 2 + 6 ಇದರಲ್ಲಿ ಅದರ ಪದಗಳ ಮೊತ್ತವಾಗಿ ಉಕ್ತಿಯನ್ನು ಬರೆದಾಗ 13 ಪ್ಲಸ್ -2ನ ಕೂಡಿಸ್ಬೇಕು +6. ಇದರಲ್ಲಿ ಪದಗಳು 13 ಒಂದು ಪದ, -2 ಪದ, ನೆಕ್ಸ್ಟ್ 6 ಒಂದು ಪದ. ಇನ್ನು ನೆಕ್ಸ್ಟ್
ಇಲ್ಲಿ ಪದಗಳ ಮೊತ್ತ ಎಷ್ಟಪ್ಪ ಅಂತಂದಾಗ 5 ಇದೆ. 6 ಇಂಟು 3 ಅಂತಂದಾಗ ಇದನ್ನ ನಾವೇನು ಕರಿತೇವೆ 6 3 18. ಇದರಲ್ಲಿ ಪದಗಳನ್ನು ಬರೆದಪ್ಪ ಅಂತಂದಾಗ 5 ಒಂದು ಪದ, 5 ಇಂಟು 6 ಇಂಟು 3 ಇನ್ನೊಂದು ಪದ. ಇನ್ನು ನೆಕ್ಸ್ಟ್ 4 ಇದೆ. ಹಾಗಾದ್ರೆ ಇದನ್ನ 4ನ ಕಂಪ್ಲೀಟ್ ಮಾಡ್ರಿ. 15 ಮೈನಸ್ 9 ಇದೆ. ಹಾಗಾದ್ರೆ ಇದರಲ್ಲಿ ಪದಗಳು ಅಂತ ನೋಡ್ಕೊತ ಬಂದಾಗ 4, 15 ನೆಕ್ಸ್ಟ್ ಮೈನಸ್ 9 ಅನ್ನೋದು ಒಂದು ಪದ. ಇನ್ನು ನೆಕ್ಸ್ಟ್ ಇಲ್ಲಿ 23 ಮೈನಸ್ 2 ಇದೆ. ಇಲ್ಲಿ 23 ಅಷ್ಟೇ ಬರೀಬೇಕು. ಮೈನಸ್ 2 ಇಂಟು 4 ನೆಕ್ಸ್ಟ್ ಪ್ಲಸ್ 16. ಓಕೆ, ಇದರಲ್ಲಿ ಪದಗಳು ಅಂತಂದಾಗ 23 ಅನ್ನೋದು ಒಂದು ಪದ, ಮೈನಸ್ 2 ಇಂಟು 4 ಅನ್ನೋದು ಒಂದು ಪದ, ನೆಕ್ಸ್ಟ್ 16 ಅನ್ನೋದು ಒಂದು ಪದ. ನೆಕ್ಸ್ಟ್ 28 ಬರೀಬೇಕು. ಇಲ್ಲಿ ಪ್ಲಸ್ 19 ನೆಕ್ಸ್ಟ್ ಮೈನಸ್ 8. ಇದರಲ್ಲಿ 28 ನೆಕ್ಸ್ಟ್ ಪ್ಲಸ್ 19 ಒಂದು ಪದ, ನೆಕ್ಸ್ಟ್ ಮೈನಸ್ 8 ಅನ್ನೋದು ಒಂದು ಪದ. ಈ ತರ ನಾವೇನು ಮಾಡಬೇಕಪ್ಪ ಅಂತಂದಾಗ ಪದಗಳನ್ನು ಕೂಡ ಬರೀಬೇಕಾಗ್ತದ. ಇನ್ನು ನೆಕ್ಸ್ಟ್ ಏನ್ ಕೊಟ್ಟಿದ್ದಾನಪ್ಪ ಅಂತ ನೋಡ್ಕೊತ ಬಂದಾಗ ಒಂದು ಉಕ್ತಿಯ ಬೆಲೆ ಕಂಡುಹಿಡಿಯಲು ಕ್ರಿಯೆಗಳ ಕ್ರಮವನ್ನು ನಿರ್ಧರಿಸಲು ಪದಗಳನ್ನು ಹೇಗೆ ಬಳಸಲಾಗ್ತದೆ ಎಂಬುದನ್ನು ನಾವು ನೋಡ್ತೇವೆ. ನಾವು ಕೇವಲ ಸಂಕಲನಗಳಿರುವ ಉಕ್ತಿಗಳಿಂದ ಪ್ರಾರಂಭಿಸೋಣ. ಎಲ್ಲಾ ಬಹುಕಲನಗಳನ್ನು ಸಂಕಲನಗಳಾಗಿ ಸೂಕ್ತವಾಗಿ ಪರಿವರ್ತಿಸಲಾಗ್ತದೆ. ಪದಗಳನ್ನು ಕೂಡುವ ಕ್ರಮವನ್ನು ಬದಲಿಸುವುದರಿಂದ ಬೇರೆ ಬೇರೆ ಬೆಲೆಗಳು ದೊರೆಯುತ್ತವೆ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ. ಕ್ರಮವನ್ನು ಬದಲಿಸುವುದರಿಂದ ಅಂತ ಏನಪ್ಪಾ ಅಂತಂದಾಗ ಈಗ 12 ಪ್ಲಸ್ 4 ಎಷ್ಟಾಗ್ತದಪ್ಪ, 12ಕ್ಕೆ 4 ಕೂಡಿಸಿದಾಗ ಎಷ್ಟಾಗ್ತದಪ್ಪ ಅಂತೇಳಿ 16 ಆಗ್ತದೆ. ಪದಗಳನ್ನ ಬದಲಿಸುವುದರಿಂದ ಅಂದ್ರೆ 4 ಈ ಕಡೆ ತಗೊಂಡ್ಬರ್ತೀನಿ, 12 ಈ ಕಡೆ ತಗೊಂಡ್ಬರ್ತೀನಿ, 12 ಒಂದು 4 ಕೂಡಿಸಿದಾಗ 16. ಇಲ್ಲಿ ಬೇರೆ ಬೇರೆ ದೊರೆಯುತ್ತವೆ ಅಂತ ಕ್ವಶನ್ಸ್ ಕೇಳಿದಾಗ ಇಲ್ಲ, ದೊರೆಯುವುದಿಲ್ಲ, ಮೊದಲು ಸೇಮ ಬರ್ತವೆ. ಇನ್ನ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನಪ್ಪ ಅಂತ ನೋಡಿದಾಗ ಅದರ ಬದಲು ಮಾಡುವುದು, ವಿನಿಮಯ ಮತ್ತು ಗುಂಪು ಮಾಡುವುದು. ಹೌದಾ, ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾನೆ. ಮಧು ಟೆರಸ್ ನಿಂದ ಡ್ರೋನ್ ಹಾರಿಸುತ್ತಿದ್ದಾನೆ. ಡ್ರೋನ್ 6 ಮೀಟರ್ ಮೇಲಕ್ಕೆ ಹೋಗಿ ನಂತರ 4 ಮೀಟರ್ ಕೆಳಗೆ ಬರುತ್ತದೆ. ಟೆರಸ್ ನಿಂದ ಡ್ರೋನ್ ನ ಅಂತಿಮ ಸ್ಥಾನ ಎಷ್ಟು ಎತ್ತರದಲ್ಲಿದೆ ಎಂಬುದನ್ನು ತೋರಿಸಲು ಒಂದು ಉಕ್ತಿಯನ್ನು ಬರೆಯಿರಿ. ನೋಡ್ರಿ, 6 ಮೀಟರ್ ಮೇಲೆ ಹಾರಿಸಿದ್ದಾನೆ, ಹೊಳ್ಳಿ 4 ಮೀಟರ್ ಅದು ಏನ್ ಮಾಡೋದು ಕೆಳಗೆ ಬರತ್ತದ ಅಂದ್ರೆ ಮೈನಸ್ ಮಾಡೋದು. 4 ಮೈನಸ್ 4 ಇಸ್ಕೊಲ್ ಟು 6 4 ಅಂದ್ರೆ 2 ಮೀಟರ್ ಅದು ಏನಾಗಿರ್ತದೆ ಎತ್ತರದಲ್ಲಿದೆ. ಇದನ್ನ ಪದಗಳ ಮೊತ್ತವಾಗಿ ಬರೆದಾಗ 6 ಪ್ಲಸ್ ನ ಮೈನಸ್ 4ನ ಬರಿಬೇಕಾಗ್ತದೆ. ಇಸ್ಕೊಲ್ ಟು ಪ್ಲಸ್ ಇಂಟು ಮೈನಸ್ ಆಗ್ತದೆ. 6 4 ಕಳೆದ್ರೆ 2. ನಾವು ಪದಗಳನ್ನು ಅದಲು ಬದಲು ಮಾಡಿದರೆ ಮೊತ್ತವು ಬದಲಾಗುತ್ತದೆ ಅಂತ ಕ್ವಶನ್ಸ್ ಕೇಳಿದಾನೆ. ಇಲ್ಲ, ಮೈನಸ್ 4ನ ನೀವು ಮೈನಸ್ 4 ಈ ಕಡೆ ತೊಗೊಂಬರಿ, ಪ್ಲಸ್ ಇದರ ದೊಡ್ಡ ಸಂಖ್ಯೆ ಯಾವುದು, ಒಂದು ಪ್ಲಸ್ ಮೈನಸ್ ಕಳಿಬೇಕು. ದೊಡ್ಡ ಸಂಖ್ಯೆ ಪ್ಲಸ್ ಸಣ್ಣ ಸಂಖ್ಯೆ ಕಳಿಬೇಕು. 6 4 ಕಳೆದ್ರೆ 2. ದೊಡ್ಡ ಸಂಖ್ಯೆ ಚಿಹ್ನ ಮೈನಸ್ ಪ್ಲಸ್ 2 ಇದೆ, ಪ್ಲಸ್ 2ನ ಬರಿಬೇಕು. ಏನಾದ್ರೂ ಬದಲಾಯ್ತಾ, ಬದಲಾಗ್ಲಿಲ್ಲ. ಇಲ್ಲಿ 2 ಬಂತು, ಇಲ್ಲಿ 2 ಬಂತು. ಹಾಗಾದ್ರೆ ಈ ಸಂದರ್ಭದಲ್ಲಿ ಆಗುವುದಿಲ್ಲ ಅಂತೇಳಿ ನಾವು ಹೇಳ್ಬೇಕಾಗ್ತದ. ಇನ್ನ ನೆಕ್ಸ್ಟ್ ಪ್ರಶ್ನೆ ನಿಮ್ಮ ಪೇಜ್ ನಲ್ಲಿ ಏನ್ ಕೊಟ್ಟಿದ್ದಾನೆ ಅಂತೇಳಿ ನೋಡ್ಕೊತ ಬರೋಣ್ರಿ. 2 ಪದಗಳು ಧನ ಸಂಖ್ಯೆಗಳಾದಾಗ ಪದಗಳನ್ನು ಅದಲು ಬದಲು ಮಾಡಿದರೆ ಮೊತ್ತವು ಬದಲಾಗುವುದಿಲ್ಲ ಎಂಬುದನ್ನ ನಾವು ಈಗಾಗಲೇ ತಿಳಿದಿದ್ದೇವೆ. ಇನ್ನೇನು ನಾವು ತೋರಿಸಿದೆ. 12 ಪ್ಲಸ್ 4 ದಾಗ 16 ಆಗ್ತದೆ. ಹೊಳ್ಳಿ 4 ಪ್ಲಸ್ 12 ಮಾಡಿದಾಗ ಕೂಡ 16 ಆಯ್ತು. ಏನೋ ಚೇಂಜಸ್ ಆಗ್ಲಿಲ್ಲ. ಇದು ಪದಗಳು ಋಣ ಸಂಖ್ಯೆಗಳಿದ್ದರೂ ಇದು ಅನ್ವಯಿಸುತ್ತದೆ. ಇನ್ನು ಕೆಲವು ಉಕ್ತಿಗಳನ್ನು ತೆಗೆದುಕೊಂಡು ಪರಿಶೀಲಿಸಿ ಅಂತ ಕೂಡ. ಋಣ ಸಂಖ್ಯೆಗಳು ಇದ್ದಾಗ ಅಂದ್ರೆ ಉದಾಹರಣೆಗೆ ನಾನು ಏನ್ ಮಾಡ್ತೀನಪ್ಪ ಅಂತಂದಾಗ -3 ಇದೊಂದು ಋಣ ಸಂಖ್ಯೆ, ಇದನ್ನು ಕೂಡ್ತಾ ಇದ್ದೀನಿ. ಹೊಳ್ಳಿ -9ನೇ ನಾವು ಕೂಡ್ತಾ ಇದ್ದೀನಿ. -3 ಪ್ಲಸ್ ಇಂಟು ಮೈನಸ್ ಆಗ್ತದೆ 9. 9 ಒಂದು 3 ಕೂಡಿಸಿದಾಗ ಎಷ್ಟಾಗ್ತದೆ -12 ಆಯ್ತು. ಇದನ್ನ ಪದಗಳನ್ನು ಚೇಂಜ್ ಮಾಡ್ತೀನಿ. ಇದನ್ನ ಕಾಡ್ತಾ ಇರ್ತೀನಿ, ಈಗ ಇದನ್ನ ಕಾಡ್ತಾ ಇರ್ತೀನಿ. -9ನ ಫಸ್ಟ್ ತೊಗೊಂಡ್ಬರ್ತೀನಿ, ಪ್ಲಸ್ -3ನ ಚೇಂಜ್ ಮಾಡ್ತೀನಿ. -9 ಆಯ್ತು, ಪ್ಲಸ್ ಇಂಟು -3 9 3 ಮತ್ತೆ 2 ಮೈನಸ್ಗಳಿಂದ ಕೂಡಬೇಕಾಗ್ತದೆ. 12 ಚಿಹ್ನೆ ಮೈನಸ್ ಇದೆ. ಇಲ್ಲಿ -12 ಬಂತು, ಇಲ್ಲಿ -12 ಬಂತು. ಹೀಗಾಗಿ ಇದು ಏನಾದ್ರೂ ಉಕ್ತಿಯನ್ನು ತೆಗೆದುಕೊಂಡಾಗ ಚೇಂಜ್ ಆಯ್ತಾ, ಇದು ಋಣ ಸಂಖ್ಯೆಗಳಿಗೆ ಅನ್ವಯಿಸುತ್ತದೆ ಅಂತ ಕ್ವಶನ್ ಕೇಳಿದಾನ. ಹೌದು, ಅನ್ವಯಿಸುತ್ತದೆ ಅಂತೇಳಿ ನೀವು ಇದನ್ನ ಬರೀಬಹುದು ಉದಾಹರಣೆ ಸಹಿತ. ಇನ್ ನೆಕ್ಸ್ಟ್ 6ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ನಾವು ನೋಡಿರುವ ಪೂರ್ಣಾಂಕಗಳ ಟೋಕನ್ ಮಾದರಿಯನ್ನು ಉಪಯೋಗಿಸಿಕೊಂಡು ಇದು ಏಕೆ ಹೀಗೆ ಎಂಬುದನ್ನ ನೀವು ವಿವರಿಸಬಲ್ಲಿದ. ಇದನ್ನೇ ನಾವು ಇನ್ನೇನ್ ಮಾಡಿದ್ವಲ್ಲ, ಇದನ್ನೇ ಟೋಕನ್ ಮಾದರಿ ಅಂತಂದಾಗ ನೀವು ಈ ತರ ಮಾಡ್ಕೊತ ಹೋಗ್ಬೇಕಾಗ್ತದೆ. ಏನಪ್ಪಾ ಅಂತಂದಾಗ ಒಂದು ಎಕ್ಸಾಂಪಲ್ಸ್ ಗಳನ್ನ ಇಲ್ಲಿ ಕೊಡ್ತೀನಿ. ಇದನ್ನೇ ಇಟ್ಕೊಂಡು ತೋರಿಸ್ಬೇಕಲ್ಲ. ಇಲ್ಲೇ 12 -12 ಇದು ಹೆಂಗಾಯ್ತು. ಇಲ್ಲಿ ಟೋಕನ್ ಅಂತ ತಕ್ಷಣ ಏನ್ ಮಾಡಬೇಕಪ್ಪ ಅಂತ ನೋಡ್ರಿ. ಇಲ್ಲಿ -3 ಐತಿ ಅಂದ್ರೆ ಮೈನಸ್ ಎಷ್ಟು ಬರಿಬೇಕು, ಈಗ 3 ಬರಿಬೇಕು. ಅಂದ್ರೆ ಟೋಕನ್ ಅಂದ್ರೆ ಈ ತರ ರೌಂಡ್ ಹಾಕೋತೀವಿ. ಓಕೆ, -3 ಪ್ಲಸ್ ಏನ್ ಮಾಡತ್ತಪ್ಪ ಅಂತಂದ್ರೆ ಇದಕ್ಕೆ ಎಷ್ಟು ಕೂಡಿಸ್ಬೇಕು, ಈಗ 9 ಕೂಡಿಸಬೇಕು. ಹಾಗಾದ್ರೆ
ಇದು ಏನೋ ಆಗ್ತೈತಿ ದೊಡ್ಡದಾಗ್ತೈತೆ, ಆದ್ರೂ ಕೂಡ ಇದೇ ಎಕ್ಸಾಂಪಲ್ನ ಕೊಡ್ತೀನಿ. -9 ಅಂದ್ರೆ -9 ಎಷ್ಟು ಸಲ ಬರಿಬೇಕು? ಈಗ 9 ಸಲ ಬರಿಬೇಕು. 3 4 5 6 7 8 9 9 ಸಲ ಬರ್ತದೆ. ಇದು -3 ಇದು -9 ಟೋಟಲ್ ಆಗಿ ಎಷ್ಟಾಗ್ತಾವೆ? -12 ಮೈನಸ್ ಆಗ್ತವೆ. ನೀವು 12 ಮೈನಸ್ಗಳನ್ನು ಏನ್ ಮಾಡ್ಬೇಕಪ್ಪ ಅಂತಂದಾಗ ಈಗ ಬರಿಬೇಕಾಗ್ತದೆ. 1 2 3 4 5 6 ನೆಕ್ಸ್ಟ್ 7 8 9 10 11 12 ಇವನ್ನ ಬರೆಸಿದಾಗ -12 ಬರ್ತದೆ. ಇದೇ ಉಕ್ತಿಗಳನ್ನ ಅದು ಉಲ್ಟಾ ಆಯ್ತಲ್ಲ, ಅಲ್ಲಿ ಇದು 9 ಈ ಕಡೆ ತೊಗೊಂಬರಿ 3 ಈ ಕಡೆ ತೊಗೊಂಬರಿ, ಅವು ಕೂಡಿಸಿದ್ರು ಕೂಡ ಏನಾಗ್ತದೆ ಅಂದಾಗ -12 ಬರ್ತಾವೆ. ಈ ತರ ನೀವು ಟೋಕನ್ ಮಾದರಿಗಳನ್ನು ಬಳಸ್ಕೊಂಡು ನಾವು ಇವನ್ನ ವಿವರಣೆಯನ್ನ ಮಾಡಬಹುದು. ಹೀಗೆ ನೆಕ್ಸ್ಟ್ ಏನ್ ಕೊಟ್ಟಿದ್ದ ನೋಡ್ರಿ, ಹೀಗೆ 2 ಪದಗಳಿರುವ ಒಂದು ಉಕ್ತಿಯಲ್ಲಿ ಅವುಗಳನ್ನು ಅದಲು ಬದಲು ಮಾಡುವುದರಿಂದ ಬೆಲೆ ಬದಲಾಗುವುದಿಲ್ಲ ಅನ್ನೋದು ಗೊತ್ತಾಯ್ತು. ಪದ 1 ಪದ 2 ಹಾಕ್ರಿ, ಹೊಳ್ಳಿ ಅದನ್ನೇ ಪದ 2 ಈ ಕಡೆ ತೊಗೊಂಬರ್ರಿ, ಪದ 1 ಈ ಕಡೆ ಹಾಕಿದಾಗ ಈಗ 3 ಪದಗಳನ್ನು ಹೊಂದಿರುವ ಉಕ್ತಿಯನ್ನು ಪರಿಗಣಿಸಿ -7 +10 ಮತ್ತು -11 ಈ ಪದಗಳನ್ನ 2 ವಿಭಿನ್ನ ಕ್ರಮದಲ್ಲಿ ಮುಂದೆ ತೋರಿಸುವಂತೆ ಕೂಡೋಣ ಅಂತ ಇಲ್ಲಿ 2 ರೀತಿಯಾಗಿ ಕೊಟ್ಟಿದ್ದಾರೆ. ಅದನ್ನ ನಾವೇನ್ ಮಾಡೋಣಪ್ಪ ಅಂತಂದಾಗ ಕೂಡಿಸುವಂತ ಬಂದಾಗ ಇಲ್ಲಿ ಈ ತರ ಕೂಡಿಸಿದ್ದಾರೆ. -7 +10 -7 ಇದೆ. ನೆಕ್ಸ್ಟ್ ಏನಿದೆಪ್ಪ ಅಂತಂದಾಗ +10 ಪ್ಲಸ್ -11 ಇದ್ದ ಅದನ್ನ 2 ವಿಭಿನ್ನ ರೀತಿಯಲ್ಲಿ ಕೂಡಿಸಿದಾಗ ನಾ ಯಾವ ತರ ಕೂಡಿಸ್ತೀನಪ್ಪ ಅಂದ್ರೆ ಒಂದು ಪ್ಲಸ್ ಒಂದು ಮೈನಸ್ದಾಗ ಕಳಿತೀನಿ. ಮೊದಲು 10 7 ಕಳೀರಿ 3 ಅಂತ 3 ಇದು ದೊಡ್ಡ ಸಂಖ್ಯೆ ಚಿಹ್ನ +3 ಇದೆ. ಪ್ಲಸ್ ಇಂಟು ಮೈನಸ್ 11 ಐತಿ. 11 3 ಕಳೀರಿ ಈಗ -8 ಬಂತು. ಹಾಗಾದ್ರೆ ಆನ್ಸರ್ 8 ಬಂತು. ಇದೇ ರೀತಿಯಾಗಿ ಇದು ಇಲ್ಲಿ ಇನ್ನೊಂದು ಐತಲ್ಲ, ಇದನ್ನ ಮತ್ತೆ ಇನ್ನೊಂದು ತರನು ನಾವು ಮಾಡ್ಕೋಬಹುದು. -7 ಇದೆ +10 ಪ್ಲಸ್ -11 ಐತಿಲ್ಲ, ಇದನ್ನ ನಾ ಇನ್ನೊಂದು ತರ ಮಾಡ್ಬೋದು. -7 ಆಸ್ ಇಟ್ ಇಸ್ ಹಂಗೆ ಇರ್ತೀನಿ, +10 ಹಂಗೆ ಇರ್ತೀನಿ. ಇದು ಪ್ಲಸ್ ಇಂಟು ಮೈನಸ್ -11 ಹಂಗೆ ತಗೊಂಡ್ಬಿಡ್ತೀನಿ. -7 ಅಷ್ಟೇ ಇಟ್ಕೋತೀನಿ. ಇದ್ರಾಗ ನಾ ಏನ್ ಮಾಡ್ತೀನಪ್ಪ ಅಂತಂದಾಗ 11 1 ಪ್ಲಸ್ 1 ಮೈನಸ್ ಇದಾಗ ಕಳಿತೀನಿ. 11 10 ಕಳೆದಾಗ 1 ಉಳಿತದೆ. ಎಂತ ಒಂದಿದ್ದು ದೊಡ್ಡ ಸಂಖ್ಯೆ ಚಿಹ್ನ ಮೈನಸ್ ಐತಿ, -2 ಮೈನಸ್ ಇದ್ದಾಗ ಕೂಡಿಸ್ಕೋಬೇಕು. -7 -1 -8 ನೋಡ್ರಿ, ನೀವು ಯಾವುದೇ ತರಗಳನ್ನ ಮಾಡಿದಾಗ ಒಟ್ಟು ಮೈನಸ್ಗಳಿದ್ದಾಗ ಇದು ಏನಾಗಲ್ಲಪ್ಪ ಅಂತಂದಾಗ ಬೆಲೆ ಏನಿರ್ತದ ಅದೇ ಬರ್ತದ. ಕೊನೆ 2 ಪದಗಳನ್ನು ಕೂಡಿ ಅವುಗಳ ಮೊತ್ತವನ್ನು ಮೊದಲನೇ ಪದಕ್ಕೆ ಕೂಡುವುದು. ನೀವು ಏನನ್ನ ಗಮನಿಸಿದ್ರಿ, 2 ಸಂದರ್ಭಗಳ ಮೊತ್ತಗಳು ಒಂದೇ ಆಗಿವೆ, ಹೌದು ಒಂದೇ ಆಗಿದ್ದಾವೆ ಅಂತೇಳಿ ನೀವು ಬರೀರಿ. ಧನ ಸಂಖ್ಯೆಗಳನ್ನು ಕೂಡುವಾಗ ಮೇಲಿನ ಯಾವುದೇ 2 ವಿಧಾನಗಳಲ್ಲಿ ಅವುಗಳನ್ನು ಗುಂಪು ಮಾಡುವುದರಿಂದ ಅದೇ ಮೊತ್ತ ಪಡೆಯುತ್ತದೆ ಎಂಬುದು ನಮಗೆ ತಿಳಿದಿದೆ. ಋಣ ಸಂಖ್ಯೆಗಳಿರುವ ಪದಗಳು ಇದ್ದಾಗಲೂ ಇದು ಸರಿ ಹೊಂದುತ್ತವೆ. ಇನ್ನು ಕೆಲವು ಉಕ್ತಿಗಳನ್ನು ತೆಗೆದುಕೊಂಡು ಪರಿಶೀಲಿಸಿ ಅಂತ ಕೊಟ್ಟಾಣ. ಏನ್ ಮಾಡಪ್ಪ ಅಂತಂದಾಗ ನೀವು ಋಣ ಸಂಖ್ಯೆಗಳಿದ್ದಾಗ ಸರಿ ಹೊಂತಾವ ಅಂತ ಹೇಳಿದಾಗ ಸರಿ ಹೊಂತಾವೆ. ಬೇಕಾದ್ರೆ ನೀವೇನ್ ಮಾಡ್ರಪ್ಪ ಅಂತಂದಾಗ ಪ್ರಯತ್ನಗಳನ್ನ ಈ ತರ ಮಾಡ್ರಿ. ಒಂದು ಸಂಖ್ಯೆ ಇದೆ ಏನಪ್ಪಾ ಅಂತಂದಾಗ -3 ಪ್ಲಸ್ -6 ಇದಾವೆ. ಇದನ್ನ ನಾವೇನ್ ಮಾಡ್ತಾ ಇದೀನಪ್ಪ ಅಂದಾಗ ಕೂಡ್ತಾ ಇದ್ದಾರೆ. ಅದಕ್ಕೆ ಎಷ್ಟಕ್ಕಪ್ಪ ಅಂತಂದಾಗ -8ಕ್ಕೆ ನೋಡ್ರಿ. -3 ಪ್ಲಸ್ -6 ಇದು ಏನಾಗ್ತದೆ, ಪ್ಲಸ್ ಇಂಟು ಮೈನಸ್ -8 ಆಗ್ತದೆ. 6 3 ಇದು 9 9 1 8 2 ಕೂಡಿಸಿದಾಗ ಎಷ್ಟಪ್ಪ ಅಂದ್ರೆ -17 ಆಗ್ತದೆ. ಇದು 17 ಆಗ್ತದೆ. ಇನ್ನ ನಾ ಏನ್ ಮಾಡ್ತೀನಿ, ಇದಕ್ಕೆ -3 ಸಪ್ರೇಟ್ ತೆಗಿತೀನಿ. ಇವೆರಡು ಏನ್ ಮಾಡ್ತೀನಪ್ಪ ಅಂದ್ರೆ ಒಂದ್ ಕಡೆ ಗುಂಪು ಮಾಡ್ತೀನಿ. -6 ಪ್ಲಸ್ -8 ಹೌದಾ, -8ನ ಗುಂಪು ಮಾಡ್ತೀನಿ. ಫಸ್ಟ್ಗೆ -3 ಆಸ್ ಇಟ್ ಇಸ್ ಅಷ್ಟೇ ಇರಲಿ. ಇದನ್ನ ಇವೆರಡು ಕೂಡಿಸ್ಕೊಂಡ್ಬಿಡ್ತೀನಿ. 8 6 ಎಷ್ಟಪ್ಪ ಅಂತಂದಾಗ 14 ಆಗ್ತದೆ. ಪ್ಲಸ್ ಇಂಟು ಮೈನಸ್ ಇದು -14 ಆಗ್ತದೆ. -14 ಒಂದು -3 ಎರಡು ಕೂಡಿಸಿದಾಗ -17 ಆಗ್ತದೆ. ಇದು ಎರಡಕ್ಕೂ ಏನಾಗ್ತದಪ್ಪ ಅಂತಂದಾಗ ಸರಿ ಹೊಂದ್ತದೆ ಅಂತೇಳಿ ನಾವು ಬರಿಬೇಕಾಗ್ತದ. ಇನ್ನು ಅದೇ ರೀತಿಯಾಗಿ ನಿಮ್ಗ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾನೆ. 6ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದಲ್ಲಿ ನಾವು ನೋಡಿದ ಪೂರ್ಣಾಂಕಗಳ ಟೋಕನ್ ಮಾದರಿಯನ್ನು ಉಪಯೋಗಿಸಿಕೊಂಡು ಇದು ಏಕೆ ಹೀಗೆ ಎಂಬುದನ್ನ ನೀವು ವಿವರಿಸಬಲ್ಲಿರಾ ಅಂತ ಕ್ವೆಶ್ಚನ್ಸ್ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ನಾವು ಟೋಕನ್ ಮಾದರಿಯನ್ನು ಮಾಡಬೇಕಪ್ಪ ಅಂತಂದ್ರೆ ಸುಮ್ಮನೆ ಒಂದು ಸಣ್ಣ ಸಂಖ್ಯೆ ತಗೊಂಡು ಹೇಳ್ಕೊತ ಹೋಗ್ತೀನಿ. ಇಲ್ಲಿ ನೋಡ್ರಿ, ಟೋಕನ್ ಮಾದರಿಗಳಪ್ಪ ಅಂತ ಅಂದಾಗ ಇಲ್ಲಿ -2. ಓಕೆ, ಇದನ್ನ ನೀಟಾಗಿ ನೀವು ಏನ್ ಮಾಡ್ರಪ್ಪ ಅಂತಂದಾಗ ಬರ್ಕೋತ ಹೋಗ್ಬೇಕು. ಹೇಳ್ದಂಗ -2 ಪ್ಲಸ್ -3. ನೆಕ್ಸ್ಟ್ ಇದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂತಂದಾಗ ಪ್ಲಸ್ -4ನ್ನ ಕೂಡಿಸ್ಕೋಬೇಕು. ಇಲ್ಲಿ -2 ಇದಪ್ಪ ಅಂತಂದಾಗ 2 ಮೈನಸ್ಗಳನ್ನ ಬರೀರಿ. ಇವೆರಡು ಟೋಕನ್ ಅದು. ಪ್ಲಸ್ -3 ಎಷ್ಟದಾವ ಈಗ 3 ಅದಾವ. 1 2 3 ಪ್ಲಸ್ -4 ಎಷ್ಟದಾವ ಈಗ 1 2 3 4 ಇಷ್ಟೇ ಮಾಡೋದಷ್ಟೇ. ಈಗ ಒಟ್ಟು ಮೈನಸ್ಗಳು ಇರುವುದರಿಂದ ಏನಾಗ್ತವೆ, ಒಟ್ಟು ಮೈನಸ್ಗಳಿರೋದ್ರಿಂದ ಕೂಡ್ತಾವ. ಟೋಟಲ್ ಎಷ್ಟೈತಿ, ಇಲ್ಲಿ 2 ಅದಾವ, ಇಲ್ಲಿ 3 ಅದಾವ, ಇಲ್ಲಿ 4 ಅದಾವ. 4 3 7 7 2 9. ಹಾಗಾದ್ರೆ
ಟೋಟಲ್ ಎಷ್ಟು ಆಗ್ತಾವಪ್ಪ ಅಂತಂದಾಗ -9 ಆಗ್ತವೆ. 3, 4, 5, 6, 7, 8, 9 ಟೋಕನ್ಗಳನ್ನ ನಾವಿಲ್ಲಿ ಬರೀಬೇಕಾಗ್ತದೆ. ಇದನ್ನೇ ನೀವೇನ್ ಮಾಡಪ್ಪ ಅಂತಂದಾಗ ಉಲ್ಟಾ ಮಾಡಿದಾಗ ಕೂಡ ಸೇಮ್ -9 ಟೋಕನ್ಗಳನ್ನೇ ಬರ್ತಾವು. ಇದನ್ನ ಮಾಡುವುದು ಏನು ದೊಡ್ಡ ಆಗದಲ್ಲ, ಈಸಿಯಾಗಿ ನೀವು ಪ್ರಾಕ್ಟೀಸ್ನ ಮಾಡಬಹುದು. ಒಂಥರ ಆಟ ಇದ್ದಂಗೆ ಅದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಬೋದು ಬಂದಾಗ, ಹೀಗೆ ಉಕ್ತಿಯ ಪದಗಳನ್ನ ಮುಂದಿನ ಯಾವುದೇ ರೀತಿಯಲ್ಲಿ ಗುಂಪು ಮಾಡುವುದರಿಂದ ಅದೇ ಬೆಲೆ ದೊರೆಯುತ್ತದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಇನ್ನು ಪುನಃ -7 + 10 ± ಅನ್ನೋದು ಉಕ್ತಿಯನ್ನು ಪರಿಗಣಿಸೋಣ. ನಾವು ಕ್ರಮವನ್ನು ಬದಲಾಯಿಸಿ ಮೊದಲು -7 ಮತ್ತು -11 ಕೂಡಿ ಮೊತ್ತವನ್ನ 10ಕ್ಕೆ ಕೂಡಿದಾಗ ಏನಾಗುತ್ತದೆ, ನಾವು ಮೊದಲಿನಂತೆ ಅದೇ ಮೊತ್ತವನ್ನು ಪಡೆಯುತ್ತೇವೆ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಹೌದು, -7 + 10 -11 ಉಕ್ತಿ ಪದಗಳನ್ನು ಯಾವುದೇ ಕ್ರಮದಲ್ಲಿ ಕೂಡುವುದರಿಂದ ಅದೇ ಮೊತ್ತ -8 ಪಡೆಯುತ್ತೆ ಎಂಬುದನ್ನು ನಾವು ಗಮನಿಸ್ತೇವೆ. ಇನ್ನೇಗ ನಾವಿಲ್ಲಿ ಮಾಡಿ ತೋರಿಸ್ತೇವಲ್ಲ, ಹಿಂದಿನ ಲೆಕ್ಕದ. ಇನ್ನು ನೆಕ್ಸ್ಟ್ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ, ಉಕ್ತಿಯ ಪದಗಳನ್ನ ಯಾವುದೇ ಕ್ರಮದಲ್ಲಿ ಕೂಡುವುದರಿಂದ ಒಂದೇ ಬೆಲೆ ದೊರೆಯುತ್ತದೆ. ಹೌದು, ಇನ್ನು ಕೆಲವು ಉಕ್ತಿಗಳನ್ನು ತೆಗೆದುಕೊಂಡು ಪರಿಶೀಲಿಸಿ 3ಕ್ಕಿಂತ ಹೆಚ್ಚು ಪದಗಳನ್ನು ಹೊಂದಿರುವ ಉಕ್ತಿಗಳನ್ನು ಸಹ ಪರಿಗಣಿಸ್ರಿ ಅಂತ ಕ್ವಶನ್ಸ್ನ ಕೊಟ್ಟ. ಇಲ್ಲಿ ನಾವು ಮತ್ತ ಎಕ್ಸಾಂಪಲ್ಸ್ ಗಳನ್ನ ತಗೋಬಹುದಪ್ಪ ಅಂತಂದಾಗ, ಒಂದು 10 + -5, ನೆಕ್ಸ್ಟ್ ಏನಪ್ಪಾ ಅಂದ್ರೆ +2, ಇದಕ್ಕೆ +-3. ನೋಡ್ರಿ ಎಷ್ಟು ಏನಪ್ಪಾ ಅಂದ್ರೆ ಉಕ್ತಿಯ ಪದ ಯಾವುದೇ ಕ್ರಮದಲ್ಲಿ ಕೂಡುವುದನ್ನು 3ಕ್ಕಿಂತ ಹೆಚ್ಚು ಪದಗಳು ಅಂದ್ರೆ 1 ಪದ 2 ಪದ 3 ಪದ 4 ಅಂದ್ರೆ 3ಕ್ಕಿಂತ ಹೆಚ್ಚು 4 ಪದಗಳನ್ನು ತಗೊಂಡಿದ್ವಿ. ಇಲ್ಲಿ +10 ಅಂದ್ರೆ ಇಲ್ಲಿ 10ರಾಗ 5 ಕಳೆದು ಬಿಡ್ತೀವಿ. 10ರಾಗ 5 ಕಳೆದಾಗ 5 ಉಳಿತದೆ. ನೆಕ್ಸ್ಟ್ 2 ಇದೆ, 2 + 2 ಇದೆ, +2 +(-3) 5, 2, 7 -3 7ರ 3 ಕಳೆದ್ರೆ ಎಷ್ಟಪ್ಪ ಅಂದ್ರೆ 4 ಬಂತು. ಇದನ್ನೇ ಪದಗಳನ್ನ ಚೇಂಜಸ್ ಗಳು ಮಾಡ್ಕೊಡ್ರಿ ಅಂತ. 10 ಇಲ್ಲಿ 2 ಐತಿ, ಫಸ್ಟ್ಗೆ 10 ತಗೋತೀನಿ, ಆ 2ಅನ್ನ ಈ ಸೈಡ್ ತಗೊಂಡ್ಬರ್ತೀನಿ, ಚೇಂಜ್ ಮಾಡ್ತೀನಿ 2 ಪ್ಲಸ್. ನೆಕ್ಸ್ಟ್ -5 ಐತಲ್ಲ, ಇದನ್ನ -5 ಇಲ್ಲೇ ಇಟ್ಕೊತೀನಿ. ನೆಕ್ಸ್ಟ್ ಪ್ಲಸ್ ಆ -3 ಇಲ್ಲೇ ಐತಲ್ಲ, -3 ಇದನ್ನ ಚೇಂಜ್ ಮಾಡ್ತೀನಿ. ಪದಗಳನ್ನ ಏನ್ ಮಾಡಿದ್ದೀನಿ, ಚೇಂಜ್ ಮಾಡಿದ್ದೀನಿ. 10 2 ಕೂಡಿಸಿದಾಗ ಎಷ್ಟಾಗ್ತದೆ, 12 ಆಗ್ತದೆ. +(-) -5 +(-) -3. ಹೌದಾ, ಈಗ 12ಕ್ಕೆ 12 ಹಂಗೆ ಇರಲಿ. -5 -3 ಎರಡು ಕೂಡಿಸಿದಾಗ -8 ಆಗ್ತದೆ. 12 8 ಕಳೆದ್ರೆ ಎಷ್ಟಾಗ್ತದಪ್ಪ ಅಂದಾಗ 4 ಆಗ್ತದೆ. ಹೀಗಾಗಿ ಎರಡೂ ಕಡೆ ನೋಡಿ, ಇಲ್ಲಿ 4 ಬಂತು, ಇಲ್ಲಿ 4 ಬಂತು, ಇಲ್ಲಿ 4 ಬಂತು. ಸಹ ಈ ಉಕ್ತಿಯ ಪದಗಳು ಯಾವುದೇ ಕ್ರಮದಲ್ಲಿ ಕೂಡುವುದರಿಂದ ಒಂದೇ ಬೆಲೆ ದೊರೆಯುತ್ತದೆ ಅಂತ ಪ್ರಶ್ನಿಸಿದಾಗ, ಹೌದು ಒಂದೇ ಬೆಲೆ ದೊರೆಯುತ್ತದೆ ಅಂತೇಳಿ ನಾವಿಲ್ಲಿ ಬರೀಬೇಕಾಗ್ತದ. ಇನ್ನ ಅದೇ ತರ 6ನೇ ತರಗತಿ ಮತ್ತೆ ಟೋಕನ್ ಕೇಳ್ತಾನೆ. ಈ ಟೋಕನ್ ಮಾಡೋದು ಬಹಳ ಈಸಿನೇ, ಏನಿಲ್ಲ. ಇವನ್ನ ಟೋಕನ್ 6ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದಲ್ಲಿ ನಾವು ನೋಡಿದ ಟೋಕನ್ ಮಾದರಿಯನ್ನ ಉಪಯೋಗಿಸಿಕೊಂಡು ಇದು ಏಕೆ ಹೀಗೆ ಎಂಬುದನ್ನ ನೀವು ವಿವರಿಸಬಲ್ಲಿರ ಅಂತ ಕ್ವಶನ್ಸ್ ಇದೆ. ಮತ್ತೆ ಏನ್ ಮಾಡೋದಪ್ಪ, ಒಂದು ಸಣ್ಣ ಸಂಖ್ಯೆ ಅಂತ ತಗೋದು. ಸಣ್ಣ ಸಂಖ್ಯೆ ಯಾವ್ದಪ್ಪ ಅಂತಂದಾಗ 4 + -2, ಇಲ್ಲೊಂದು +1 ಅಂತ ತಗೋತೀನಿ. ನೆಕ್ಸ್ಟ್ +-1 4 ಅದಪ್ಪ ಅಂತಂದಾಗ 4 ಪ್ಲಸ್ಗಳನ್ನು ಕೂಡಿಸೋದು. 4 ಪ್ಲಸ್ ಅದುವ ಇವು 4 ಟೋಕನ್ ಪ್ಲಸ್ ಮೈನಸ್ ಎಷ್ಟು ಇಲ್ಲಿ 2 ಅದಾವ. ಮೈನಸ್ ಟೋಕನ್ಗಳು 2. ಓಕೆ, ಪ್ಲಸ್ ಟೋಕನ್ ಎಷ್ಟೈತಿ 1. ನೆಕ್ಸ್ಟ್ ಮೈನಸ್ ಪ್ಲಸ್ -1 ಎಷ್ಟೇ 1. ಓಕೆ, ಇದನ್ನ ಇಲ್ಲೇ ತೆಗೆದ್ಬಿಡ್ರಿ. ಒಂದು +1 -1 1 ಟೋಕನ್ ತೆಗಿರಿ. ಇಲ್ಲಿ 2 +2 ಟೋಕನ್ ತೆಗಿರಿ. ಇಲ್ಲಿ 2 ಮೈನಸ್ ಟೋಕನ್ ತೆಗಿರಿ. ಉಳಿದಿದ್ದು ಎಷ್ಟೀಗ 2 ಪ್ಲಸ್ ಟೋಕನ್ ಉಳಿದು. ಓಕೆ, ಇಲ್ಲಿ 2 ಉಳಿದು. ಇದನ್ನೇ ಮತ್ತು ಉಕ್ತಿಗಳನ್ನು ಚೇಂಜ್ ಮಾಡಿದಾಗ, ಪದಗಳನ್ನು ಚೇಂಜ್ ಮಾಡಿದಾಗ 4 ಇಲ್ಲೇ ಇರಲಿ. ಆ +1 ಈ ಕಡೆ ತೊಗೊಂಡ್ಬಂದಿರ್ತೀನಿ, +1 ಈ ಕಡೆ ತೊಗೊಂಡ್ಬಂದಿನಿ. ಪ್ಲಸ್ -2 ಇಲ್ಲೇ ಇರಲಿ. ನೆಕ್ಸ್ಟ್ +-1 ಇಲ್ಲೇ ಇರಲಿ. ಇದನ್ನ ನೋಡ್ರಿ, +4 ಅದಾವ, 4 ಟೋಕನ್ ಹಾಕ್ರಿ. 4 ಟೋಕನ್ ತೊಗೊಂಬಂದೆ. ನೆಕ್ಸ್ಟ್ +1 ಟೋಕನ್ 1 ಐತೆ. ನೆಕ್ಸ್ಟ್ ಪ್ಲಸ್ ಮೈನಸ್ ಟೋಕನ್ ಎಷ್ಟದಾವ 2 ಅದಾವ. ಪ್ಲಸ್ ಮೈನಸ್ ಟೋಕನ್ ಎಷ್ಟೈತಿ 1 ಐತಿ. ಈಗ ಮತ್ತೆ ತೆಗಿರಿ. ಇಲ್ಲೊಂದು +1 ಐತಿ, ಇಲ್ಲೊಂದು -1 ಒಂದೊಂದು ಟೋಕನ್ ತೆಗೆದೆ. ಇಲ್ಲಿ ಮೈನಸ್ ಟೋಕನ್ 2 ಅದಾವ, ಇಲ್ಲಿ ಪ್ಲಸ್ ಟೋಕನ್ 2 ಅದಾವ. ಮತ್ತೆ ತೆಗೆದಾಗ ಇಲ್ಲಿ ಮತ್ತೆ 2 ಪ್ಲಸ್ ಟೋಕನ್ ಉಳಿದು. ಹೌದಾ? ಹಾಗಾದ್ರೆ ನಾವು ಎಷ್ಟೇ ಉಕ್ತಿಗಳನ್ನ ಅದಲು ಬದಲು ಮಾಡಿದಾಗ ಏನಾಗ್ತದಪ್ಪ ಅಂತಂದಾಗ ಸೇಮ್ ಒಂದೇ ಬೆಲೆ ಏನಾಗ್ತದಪ್ಪ ಅಂದಾಗ ಬರ್ತದೆ ಅನ್ನೋದು ಗೊತ್ತಾಗ್ತದೆ. ನೆಕ್ಸ್ಟ್, ಹೀಗೆ ಯಾವುದೇ ಕ್ರಮದಲ್ಲಿ ಪದಗಳ ಸಂಕಲನ ಒಂದೇ ಬೆಲೆಯನ್ನು ನೀಡುತ್ತದೆ ಅಂತೇಳಿ ನಮ್ಮ ಕನ್ಕ್ಲೂಷನ್ ನಾವು ತಿಳ್ಕೋಬೇಕಾಗ್ತದೆ. ಆದ್ದರಿಂದ ಕೆಲವು ಸಂಕಲನಗಳನ್ನು ಹೊಂದಿರುವ ಉಕ್ತಿಯಲ್ಲಿ ಪದಗಳನ್ನು ಯಾವ ಕ್ರಮದಲ್ಲಿ ಕೂಡಲಾಗುತ್ತದೆ ಎಂಬುದು ಮುಖ್ಯವಲ್ಲ, ಅವೆಲ್ಲವೂ ಒಂದೇ ಬೆಲೆಯನ್ನ ನೀಡುತ್ತೇವೆ ಅನ್ನೋದು ಗೊತ್ತಾಗಬೇಕು ನಮ್ಗೆ. ಈಗ ಆವರಣಗಳಿಂದ ನಿರ್ದಿಷ್ಟಪಡಿಸಿದ
ಕ್ರಿಯೆಗಳ ಕ್ರಮವಿರುವ ಗುಣಾಕಾರದ ಮತ್ತು ಭಾಗಾಕಾರಗಳಿರುವ ಉಕ್ತಿಗಳನ್ನು ಪರಿಗಣಿಸೋಣ. ಮೊದಲು ಪದಗಳ ಬೆಲೆಗಳನ್ನು ಕಂಡುಹಿಡಿಯುವುದರಿಂದ ಅಂತಹ ಉಕ್ತಿಯ ಬೆಲೆಗಳನ್ನು ಕಂಡುಹಿಡಿಯಲಾಗ್ತದೆ. ಎಲ್ಲಾ ಪದಗಳ ಬೆಲೆಗಳನ್ನು ಕಂಡುಹಿಡಿದ ನಂತರ ಅವುಗಳನ್ನು ಕೂಡಲಾಗ್ತದೆ. ಉಕ್ತಿ ಇಲ್ಲಿ 30 ಪ್ಲಸ್ 5 ಇಂಟು 4ರ ಬೆಲೆಯನ್ನ ಮುಂದಿನಂತೆ ಕಂಡುಹಿಡಿಯಲಾಗ್ತದೆ. ಇಲ್ಲಿ ನೋಡ್ರಿ 30ಕ್ಕ ಅಷ್ಟೇ ಇರಬೇಕು, ಮೊದಲು ಗುಣಾಕಾರ ಮಾಡ್ಬೇಕು. 5 4 ಎಷ್ಟಾಗ್ತದೆ? 20 ಆಗ್ತದೆ. 30 20 ಕೂಡಿಸಿದಾಗ 50 ಆಗ್ತದೆ. ಇನ್ನ ಇದೇ ಬೆಲೆಯನ್ನ ಮುಂದಿನಂತೆ ಕಂಡುಹಿಡಿಯಲಾಗ್ತದೆ. 5 ನೆಕ್ಸ್ಟ್ 3 ಪ್ಲಸ್ 2 ಪ್ಲಸ್ 78 ಪ್ಲಸ್ 3. ಇದನ್ನ ಯಾವ ತರ ಬರೆದಿದ್ದಾರೆ ನೋಡ್ರಿ. 5 ಇಂಟು 3 ಪ್ಲಸ್ 2 ಒಂದು ಬೆಲೆ. ನೆಕ್ಸ್ಟ್ 7 ಇಂಟು 8 8 7 56 ಆಗ್ತದ ಪ್ಲಸ್ 3 ಒಟ್ಟು ಕೂಡಿಸಿದ್ರನ್ನ ಏನಾಗ್ತದಪ್ಪ ಅಂತಂದಾಗ ಇದರ ಬೆಲೆ 5 3 ಪ್ಲಸ್ 2 ಅಂತಂದಾಗ 5 5 5 ಇದು ಎಷ್ಟು? 5 5 ಇದಕ್ಕೆ 25 ಆಗ್ತದ. 7 8 ಇದು 56 ಆಗ್ತದ ಪ್ಲಸ್ 3. ಇದನ್ನ ಒಟ್ಟು ಟೋಟಲ್ ಕೂಡಿಸಿದಾಗ 84 ಆಗ್ತದ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ಏನ್ ಕೊಟ್ಟಿದ್ದಾನಪ್ಪ ಅಂತ ಹೇಳ್ಬೇಕು ಬಂದಾಗ ಇಲ್ಲಿ ಮಾನಸನ ಬಗ್ಗೆ ಒಂದು ಕೊಟ್ಟಿದ್ದಾರೆ. ಮಾನಸ ಉದ್ದವಾದ ಪಟ್ಟಿಯಲ್ಲಿನ ಸಂಖ್ಯೆಗಳನ್ನು ಕೂಡುತ್ತಿದ್ದಾಳೆ. ಅವುಗಳೆಲ್ಲವುಗಳನ್ನು ಕೂಡಲು ಅವಳಿಗೆ 5 ನಿಮಿಷಗಳ ಕಾಲ ಬೇಕಾಯಿತು. ಅವಳ ಉತ್ತರ 11,749 ಪಡೆದಳು. ನಂತರ ಅವಳಿಗೆ 4ನೇ ಸಂಖ್ಯೆ 9,055 ಕೂಡಲು ಮರ್ತಿರುವುದು ಅರಿವಾಗುತ್ತದೆ. ಅವಳು ಪುನಃ ಎಲ್ಲವನ್ನು ಮೊದಲಿನಿಂದ ಕೂಡಲು ಪ್ರಾರಂಭಿಸಬೇಕು. ಇಲ್ಲ, ಅದನ್ನೇನು ಮಾಡುವ ಅವಶ್ಯಕತೆ ಇರಲಿಲ್ಲ. ಆಕೆಗೆ ಈಗ ಆನ್ಸರ್ ಕೂಡಿಸಿದಾಗ ಎಷ್ಟು ಬಂದೈತಿ? ಈಗ 11,749 ಬಂದಿತ್ತು. ಆಕೆ ಯಾವ ಸಂಖ್ಯೆ ಮರ್ತು ಬಿಟ್ಟಾಳ? ಈ ಸಂಖ್ಯೆ ಮರ್ತು ಬಿಟ್ಟಾಳ, 4ನೇ ಸಂಖ್ಯೆ ಅಂದ್ರೆ 9,055 ಸಂಖ್ಯೆಯನ್ನು ಮರ್ತು ಬಿಟ್ಟಿದ್ದಾಳೆ. ಇಲ್ಲ, ಇದನ್ನ ಕೂಡಿಸ್ಬಿಟ್ರು. 9 5 14 5 4 9 9 1 10 7 1 8 9 1 10 1 ಇಷ್ಟು ಆನ್ಸರ್ ಬರ್ಬೇಕಾಗಿತ್ತು ಆಕೆಗೆ. ಹೌದಾ? 5 4 9 9 1 10 7 1 8 9 9 1 ಎಷ್ಟಪ್ಪ ಅಂತಂದಾಗ 10 1 1 2 ಇದು 2 ಆಗ್ಬಿಟ್ಟು 2 ಆಗ್ಬಿಟ್ಟು 20,804. ಹೌದಾ? ಹೀಗಾಗಿ ಅವಳಿಗೆ ಆನ್ಸರ್ ಇಷ್ಟು ಬರ್ಬೇಕಾಗಿತ್ತು. ಬಟ್ ಆಕೆ ಈ ಸಂಖ್ಯೆ ಮರ್ತಿರೋದ್ರಿಂದ ಆನ್ಸರ್ ಇಷ್ಟೇ ಬಂದಿತ್ತು. ಹಾಗೆ ಮೊದಲಿನಿಂದ ಹೊಳ್ಳಿ ಮಾತು ತಿಳ್ಕೊಂಡೆಲ್ಲ ಕೂಡಿಸ್ಕೊತ ಹೋಗ್ಬೇಕು. ಅದು ಏನು ಅವಶ್ಯಕತೆ ಇಲ್ಲ. ಎಷ್ಟು ಆನ್ಸರ್ ಬಂದಿರ್ತಲ್ಲ ಅದನ್ನ ಯಾವ ಸಂಖ್ಯೆ ಬಿಟ್ಟಿರ್ತಲ್ಲ ಅದನ್ನ ಕೂಡಿಸ್ಬಿಟ್ರೆ ಸಾಕು, ಆನ್ಸರ್ ಆಕೆಗೆ ಬರ್ತದ. ಹಾಗಾದ್ರೆ ಇದನ್ನ ಏನಂತ ಕರೀತಾರ ಗಣಿತ ಭಾಷೆಯಲ್ಲಿ ಅಂತ ನೋಡಿದಾಗ, ಗಣಿತದ ಪದಗಳನ್ನು ಅದಲು ಬದಲು ಮಾಡಿಕೊಳ್ಳುವುದರಿಂದ ಮೊತ್ತ ಬದಲಾಗುವುದಿಲ್ಲ ಎಂದು ಹೇಳುವ ಬದಲು ಸಂಕಲನದ ಪರಿವರ್ತನಾ ಗುಣ ಅಂತೇಳಿ ನಾವು ಈ ಪದವನ್ನು ಬಳಸ್ತೇವೆ. ಅದೇ ರೀತಿ ಗುಂಪು ಮಾಡುವುದರಿಂದ ಮೊತ್ತ ಬದಲಾಗುವುದಿಲ್ಲ ಎಂಬುದನ್ನ ಸಂಕಲನದ ಸಹವರ್ತನ ಗುಣ ಅಂತೇಳಿ ಕೂಡ ಕರೀತೇವೆ. ಇವೆಲ್ಲ ನಾವು ಹಳೆಯ ಟೆಕ್ಸ್ಟ್ ಬುಕ್ ನಲ್ಲಿ ಕಲ್ತಿರ್ತಾರೆ. ದೈನಂದಿನ ಜೀವನದಲ್ಲಿ ವಸ್ತುಗಳ ಕ್ರಮವನ್ನು ಅದಲು ಬದಲು ಮಾಡುವುದು ನೋಡ್ರಿ, ಇದು ಒಂದೆಷ್ಟು ಚಂದ ಐತೆ. ನಾವು ಅದಲು ಬದಲುಗಳನ್ನ ಯಾವ ತರ? ಮಾನಸ ಆಟ ಆಡಲು ಹೊರಗೆ ಹೋಗ್ತಿದ್ದಾಳೆ. ಅವಳ ತಾಯಿ ಟೋಪಿ ಮತ್ತು ಶೂಗಳನ್ನು ಹಾಕಿಕೊ ಅಂತ ಹೇಳ್ತಾಳೆ. ಅವಳು ಮೊದಲು ಯಾವುದನ್ನು ಹಾಕಿಕೊಳ್ಳಬೇಕು? ಅವಳು ಮೊದಲು ತನ್ನ ಟೋಪಿಯನ್ನು ಹಾಕಿಕೊಂಡು ನಂತರ ಶೂಗಳನ್ನು ಹಾಕಿಕೊಳ್ಳಬಹುದು, ಅಥವಾ ಅವಳು ಮೊದಲು ತನ್ನ ಶೂಗಳನ್ನು ಹಾಕಿಕೊಂಡು ನಂತರ ಟೋಪಿಯನ್ನು ಹಾಕಿಕೊಳ್ಳಬಹುದು. ಹ್ಯಾಂಗ್ ಹಾಕಿದ್ರು ಕೂಡ ಎರಡೂ ಸಂದರ್ಭದಲ್ಲಿ ಮಾನಸ ಒಂದೇ ರೀತಿ ಕಾಣ್ತಾಳೆ. ಯಾಕೆ ಟೋಪಿ ಹಾಕೊಂಡು ಕೆಲವು ಶೂಸ್ ಹಾಕೊಂಡ್ರು ಒಂದೇ ತರ ಕಾಣ್ತಾಳೆ, ಅಥವಾ ಶೂಸ್ ಹಾಕೊಂಡು ಟೋಪಿ ಹಾಕೊಂಡು ಒಂದೇ ತರ ಕಾಣ್ತಾಳೆ. ಸನ್ನಿವೇಶನ ಕಲ್ಪಿಸ್ಕೊಟ್ರಿ. ಮಾನಸಳ ತಾಯಿ ಸಾಕ್ಸ್ ಮತ್ತು ಶೂಗಳನ್ನು ಹಾಕಿಕೊ ಎಂದು ಹೇಳ್ತಾರೆ ಅಂತ ತಿಳ್ಕೊರಿ. ಈ ಬರೀ ಸಾಕ್ಸ್ ಮತ್ತು ಶೂಗಳನ್ನು ಹಾಕುವ ಅಂತ ಹೇಳ್ತಾರೆ. ಈಗ ಈ ಕ್ರಮ ಮುಖ್ಯವಾಗ್ತದೆ. ಅವಳು ಮೊದಲು ಸಾಕ್ಸ್ ಹಾಕೋ, ಸಾಕ್ಸ್ ನಂತರದ ಶೂಗಳನ್ನು ಹಾಕೋಬೇಕು. ಮೊದಲಕ್ಕೆ ಶೂ ಹಾಕೊಂಡು ಸಾಕ್ಸ್ ಹಾಕೋದ್ರಿಂದ ಸಾಕ್ಸ್ ಧರಿಸಿದ್ರೆ ಮಾನಸಗಳಿಗೆ ತುಂಬಾ ಅಹಿತಕರವಾಗ್ತದೆ ಮತ್ತು ಭಿನ್ನವಾಗಿ ಕಾಣ್ತಾರೆ. ಮೊದಲ ಸಾಕ್ಸ್ ಹಾಕೊಂಡ್ಮೇಲೆ ಶೂ ಹಾಕೋಬೇಕು. ಅಂದ್ರೆ ನಿಯಮಗಳು ಯಾವ ತರ ಬರ್ತಾವು ಅನ್ನೋದನ್ನ ನಮಗೆ ಗೊತ್ತಾಗಲಿ ಅಂತೇಳಿ ಇದೊಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಹೌದಾ? ಇನ್ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ನೂ ಹೆಚ್ಚಿನ ಉಕ್ತಿಗಳು ಮತ್ತು ಅವುಗಳ ಪದಗಳು ಅಂತ ಕೊಟ್ಟಿದ್ದಾರೆ. ಉದಾಹರಣೆ, ಅಮು, ಚರಣ್, ಮಧು ಮತ್ತು ಜಾನ್ ಒಂದು ಹೋಟೆಲ್ಗೆ ಹೋಗಿ 4 ದೋಸೆಗಳನ್ನು ಆರ್ಡರ್ ಮಾಡ್ತಾರೆ. ಪ್ರತಿ ದೋಸೆಯ ಬೆಲೆ ಎಷ್ಟಿದೆಯಪ್ಪ ಅಂದ್ರೆ 23 ರೂಪಾಯಿ ಐತಿ ಮತ್ತು 5 ರೂಪಾಯಿ ಟಿಪ್ ನೀಡಿದರೆ ಮಾಣಿಗೆ ಧನ್ಯವಾದ ಹೇಳಲು ಬಯಸುತ್ತಾರೆ. ಒಟ್ಟು ವೆಚ್ಚವನ್ನು ವಿವರಿಸುವ ಉಕ್ತಿ ಬರೆಯಿರಿ. 4 ದೋಸೆಗಳು ಒಂದು ಬೆಲೆ ಎಷ್ಟೈತಿ? 4 ಜನ ಆದವರು ಒಂದು ಬೆಲೆ ಎಷ್ಟೈತಿ? 23 ಐತಿ. ಅಂದ್ರೆ ಅವ್ರು ಎಷ್ಟು ಕೊಡ್ಬೇಕಾಯ್ತು? ಈಗ 23 4 ಎಷ್ಟಪ್ಪ ಅಂತಂದಾಗ ಮತ್ ಜೊತೆ ಇಲ್ಲಿ ಇನ್ನೊಂದು ಐತ್ಲಾ +5. ಈ +5 ಕೂಡಿಸ್ಕೋಬೇಕು. ಬರೀ 23 4 ಬರೀ ಅಷ್ಟೇ 92 ರೂಪಾಯಿ ಕೊಟ್ಟು ಬಂದೇವಪ್ಪ ಅಂತಂದಾಗ ಅದು ಸರಿ ಅನ್ಸಲ್ಲ. ಮನ್ಯಾಗ ಏನ್ ಕೊಟ್ಟಾರ ಅವರು? 5 ರೂಪಾಯಿ ಟಿಪ್ ಕೊಟ್ಟಾರ. ಆ 5 ರೂಪಾಯಿ ಟಿಪ್ನು ಅವ್ರು ಕೂಡಿಸಿದಾಗ ಟೋಟಲ್ ಆಗಿ 23 4 +5 ಅಂದ್ರೆ 92 +5 ರೂಪಾಯಿ ಅಂದ್ರೆ 97 ರೂಪಾಯಿ ಅವ್ರಿಗೆ ನಾವು ಕೊಡ್ಬೇಕಾಗ್ತದೆ. ಹೀಗೆ 4 × 23 +5 ಇದು ಉಕ್ತಿಯನ್ನ ಬರೆಯುವ ಸರಿಯಾದ ಕ್ರಮವಾಗಿದೆ.
ಇದನ್ನೇ ನಾವು ಇನ್ನೊಂದು ಸ್ನೇಹಿತರಿಗೆ ಹೋಲಿಸ್ಕೊಂಡಪ್ಪ ಅಂದ್ರೆ ಒಟ್ಟು ಸ್ನೇಹಿತರ ಸಂಖ್ಯೆ 7ಕ್ಕೆ ಏರಿದರೆ ಈಗ 4 ಜನ ಇದ್ರು, ಈಗ 7 ಜನ ಆದ್ರಪ್ಪ ಅಂತಂದಾಗ ನಾವೇನ್ ಮಾಡ್ಬೇಕು, 7 ಇಂಟು 23 ಮಾಡ್ಬೇಕು. ಈಗ ಪ್ಲಸ್ 5 ರೂಪಾಯಿ ಟಿಪ್ಸ್ ಒಟ್ಟು ಕೂಡಿಸ್ರಿ. 7 ಇಂಟು 23 7 ಎಷ್ಟಪ್ಪ 161 ಪ್ಲಸ್ 5 ಎರಡು ಕೂಡಿಸಾಗ ಎಷ್ಟಾಗ್ತದೆ 166 ರೂಪಾಯಿ ಅವ್ರು ಏನ್ ಮಾಡ್ಬೇಕಪ್ಪ ಅಂತಂದಾಗ ಕಟ್ಟು ಬರ್ಬೇಕಾಗಿತ್ತು. ಈ ತರ ಈ ಪದಗಳನ್ನ ನಾವು ಬರೀಬೇಕು. ಇದರ ಪದಗಳ ಬರೀರಿ ಅಂದಾಗ 7 ಇಂಟು 23 ಒಂದು ಪದ, 5 ಅನ್ನೋದು ಇನ್ನೊಂದು ಪದ. ಇನ್ನ ಉದಾಹರಣೆ 8 ಏನ್ ಕೊಟ್ಟಿದ್ದಾವೆ ನೋಡ್ರಿ. ಒಂದು ತರಗತಿಯಲ್ಲಿನ ಮಕ್ಕಳು ಪರ್ವತದಲ್ಲಿ ಬಂಕಿ ಓಡಿ 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 ಫೈರ್ ಮೌಂಟೇನ್ ರನ್ 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 ಈ ಆಟ ಆಡುತ್ತಿದ್ದಾರೆ. ಶಿಕ್ಷಕರು ಒಂದು ಸಂಖ್ಯೆಯನ್ನು ಕೂಗಿ ಹೇಳಿದಾಗಲೆಲ್ಲ ವಿದ್ಯಾರ್ಥಿಗಳು ಆ ಸಂಖ್ಯೆ ಗುಂಪುಗಳಲ್ಲಿ ಒಟ್ಟುಗೂಡಬೇಕು. ಆ ಗುಂಪಿಗೆ ಸೇರದವರು ಆಟದಿಂದ ಹೊರಗುಳಿಯುತ್ತಾರೆ. ಇಲ್ಲಿ ಒಂದು ಸಿಂಪಲ್ ಪ್ರಶ್ನೆ ಇದೆ. ಏನಪ್ಪಾ ಅಂತಂದಾಗ ಇಲ್ಲಿ ಒಂದಿಷ್ಟು ಜನ ಇರ್ತಿರ್ತಾರೆ, ಒಂದು 30 ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ. ಹೌದಾ, 30 ಜನ ಇರ್ತಾರೆ. ಶಿಕ್ಷಕರು ಏನ್ ಮಾಡ್ತಾರೆ, 4 ಅಂತ ಅಂದ್ಬಿಡ್ತಾರೆ. 4 ಗುಂಪ ಎಷ್ಟಾಗುತ್ತವು 30ರದಾಗ 4 ಗುಂಪು ಎಷ್ಟಾಗ್ತವಪ್ಪ ಅಂತಂದಾಗ 4 ಗುಂಪ 7 ಆಗ್ಬಿಡ್ತವೆ. 4 7 28 ಅಂದ್ರೆ ಇನ್ನ ಎಷ್ಟು ಜನ ಉಳಿತಾರೆ ಇಲ್ಲಿ, ಪ್ಲಸ್ 2 ಜನ ಉಳಿದ್ರು ಎಕ್ಸ್ಟ್ರಾ. ಅಂದ್ರೆ 30 ಜನದಾಗ 28 ಜನ 4 4 4 4 4 ಗುಂಪು ಕೂಡಿಬಿಡ್ತಾರೆ. ಎಷ್ಟು ಗುಂಪು ಆಗ್ತಾವ, 7 ಗುಂಪು ಆಗ್ತಾವ. ಆದ್ರೆ ಇಬ್ರು ಏನು ಉಳಿತಾರಲ್ಲ ಅವ್ರಿಬ್ರು ಔಟ್. ಈ ತರ ಆಟ ನೀವು ಆಡಿರ್ತಿರ್ತೀರಿ ಸ್ಕೂಲ್ನಾಗ. ರೂಬಿ ವಿಶ್ರಾಂತಿ ಪಡೆಯಲು ಬಯಸಿ ಒಂದು ಬದಿಯಲ್ಲಿ ಕುಳಿತಳು. ಇತರ 33 ವಿದ್ಯಾರ್ಥಿಗಳು ತರಗತಿಯಲ್ಲಿ ಆಟ ಆಡುತ್ತಿದ್ದಾರೆ. ಶಿಕ್ಷಕರು 5 ಎಂದು ಕೂಗಿದರೆ ಮಕ್ಕಳು ಗುಂಪು ಸೇರಿದ ನಂತರ ರೂಬಿ 6 ಇಂಟು 5 ಪ್ಲಸ್ 3 ಎಂದು ಬರೆದಳು. ಅಂದ್ರೆ 6 ಮಂದಿ 5 ಗುಂಪು ಆದವು. ಆದಾಗ ಪ್ಲಸ್ 3 ಜನ ಇನ್ನ ಎಕ್ಸ್ಟ್ರಾ ಉಳಿದು. ಹಾಗಾದ್ರೆ 6 ಇಂಟು 5ಕ್ಕಿಂತ 3 ಹೆಚ್ಚು ಎಂದು ಅರ್ಥೈಸಲಾಗಿದೆ. ಅವಳು ಇದನ್ನು ಏಕೆ ಬರೆದಳು ಎಂದು ಯೋಚಿಸಿ ಮತ್ತು ಚರ್ಚಿಸಿ ಪದಗಳ ಮೊತ್ತವಾಗಿ ಬರೆಯಲಾದ ಉಕ್ತಿ ಇಲ್ಲಿದೆ. 6 5 ಅಂತಂದಾಗ ಇಲ್ಲಿ 30 ಮಕ್ಕಳಾದ್ರು ಪ್ಲಸ್ ಮ್ಯಾಗಿನ್ 3 ಅಂದ್ರೆ 33 ಟೋಟಲ್ ಆಯ್ತು. ಅಂದ್ರೆ 3 ಮಕ್ಕಳು ಇವರು ಔಟ್ ಅಂತೇಳಿ ನಾವು ಕರೀತೇವೆ. ಇದೇ ರೀತಿಯಾಗಿ ಮುಂದಿನ ಪ್ರತಿ ಸಂದರ್ಭದಲ್ಲೂ ಈ 33 ಮಕ್ಕಳದರ ಮುಂದಿನ ಪ್ರತಿ ಸಂದರ್ಭ ಉಕ್ತಿಯನ್ನು ಬರೆದು ಅದರ ಪದಗಳನ್ನ ಗುರುತಿಸ್ರಿ. ಶಿಕ್ಷಕರು 4 ಎಂದು ಕೂಗಿದರೆ 4 ಅಂತ ಕೂಗ್ಬಿಟ್ರಪ್ಪ ಅಂದ್ರೆ ಏನಾಗ್ತದ, 4 ಅಂತ ಕೂಗಿದ್ರೆ 8 ಇದೆ, 8 ಇಂಟು 4 ಆಗ್ತದೆ. 4 ಅಂತ ಕೂಗ್ಬಿಟ್ರಪ್ಪ ಅಂದ್ರೆ 8 ಗ್ರೂಪ್ ಆಗ್ತಾವ. 4 ಎಂಟ್ಲೆ 32 ಪ್ಲಸ್ 1 ಟೋಟಲ್ 33 ಅಂತ ಕರಿತೇವೆ. ಹೌದಾ, 4 ಎಂಟ್ಲೆ 32 ಪ್ಲಸ್ 1 33 ಆಗ್ತದೆ. ಒಬ್ರು ಔಟ್ ಆಗ್ತಾರೆ. ಇನ್ನು ಶಿಕ್ಷಕರು 7 ಎಂದು ಕೂಗಿದ್ರೆ 7 ಅಂತ ಕೂಗಿಬಿಟ್ರಂದ್ರ 4 ಇಂಟು 7 4 7 28 28 ಇನ್ನ 33 ಆಗ್ಬೇಕಂದ್ರೆ 5 ಕಡಿಮೆ ಬಿತ್ತು. ಅಂದ್ರೆ ಇವ್ರು 5 ಜನ ಹೊರಗೆ ಹೋಗ್ಬಿಡ್ತಾರೆ. ಹೌದಾ, ಹಾಗಾದ್ರೆ 4 7 28 28 ಒಂದು 5 ಇದು ಕೂಡ 33 ಆಗ್ತದೆ. ಈ ತರ ನಾವು ಆಟಗಳನ್ನ ಆಡ್ತೇವೆ. ಇನ್ನ ನಿಮ್ಮ ತರಗತಿ ಗಾತ್ರಕ್ಕೆ ಮೇಲಿನಂತೆ ಉಕ್ತಿಗಳನ್ನು ಬರೆಯಿರಿ. ನಮ್ಮ ತರಗತಿ ಒಳಗಡೆ ಈಗ ಅಂದಾಜು ಎಷ್ಟಪ್ಪ ಅಂತಂದಾಗ 45 ಜನ ಅದರ ಅಂತ ತಿಳ್ಕೊತೇನೆ. ನಮ್ಮ ತರಗತಿ ಒಳಗಡೆ 45 ಮೆಂಬರ್ಸ್ಗಳದ. ನಾನು ಏನ್ ಮಾಡ್ತೀನಿ, 8 ಅಂತ ಕೂಗ್ತೇನೆ. 8 ಅಂತ ಕೂಗಿದೆ ಅಂತ ತಿಳ್ಕೊತೀನಿ. ಅವಾಗ ವಿದ್ಯಾರ್ಥಿಗಳ ಗುಂಪು ಏನಾಗ್ತದ, 8 ಇಂಟು 5 8 5 40 ಮ್ಯಾಗಿನ 5 ಜನ ಉಳಿತಾರೆ. 8 ಮಂದಿ 5 ಗುಂಪು ಆಗ್ಬಿಡ್ತಾವ. ಇನ್ನ 5 ಜನ ಉಳಿತಾರೆ, ಇವ್ರು 5 ಜನ ಔಟ್. ಇನ್ ನೆಕ್ಸ್ಟ್ ನಾ ಏನ್ ಮಾಡ್ತೀನಿ, 6 ಅಂತ ಕೂಗ್ತೀನಿ. 6 ಅಂತ ಕೂಗಿದ್ನಪ್ಪ ಅಂತಂದಾಗ 6 ಮಂದಿ 7 ಗುಂಪು ಆಗ್ಬಿಡ್ತಾವ. 6 7 ಎಷ್ಟಪ್ಪ ಅಂತಂದಾಗ 42. ಇನ್ನ 45 ಎಷ್ಟು ಕಡಿಮೆ ಬಿದ್ದಿರ್ತೋ 3 ಮಂದಿ ಕಳಿಸ್, ಇವ್ 3 ಮಂದಿ ಇವರು ಔಟ್. ಈ ತರ ಈ ಸನ್ನಿವೇಶದ ಆಟಗಳನ್ನ ನಾವು ಸ್ಕೂಲ್ನಲ್ಲಿ ಆಟ ಆಡ್ತೀವಿ. ಇನ್ನ ಪ್ರಶ್ನೆ ಸಂಖ್ಯೆ ಉದಾಹರಣೆ ಏನಿದೆಪ್ಪ ಅಂತಂದಾಗ 9 ಇದೆ. ಈ 9ನ್ನ ನಾವು ಯಾವ ತರ ಮಾಡ್ತೀನಿ ನೋಡ್ಬೋದು. ರಘು ಸಗಟು ಮಾರುಕಟ್ಟೆಯಿಂದ 100 ಕೆಜಿ ಅಕ್ಕಿಯನ್ನು ಖರೀದಿಸಿ ತಲಾ 2 ಕೆಜಿ ಯಂತೆ ಪ್ಯಾಕೆಟ್ಗಳನ್ನು ಮಾಡಿದನು. ಅವನ ಬಳಿ ಈಗಾಗಲೇ 2 ಕೆಜಿಯ 4 ಪ್ಯಾಕೆಟ್ಗಳಿದ್ದು ಈಗ ಅವನ ಬಳಿ ಇರುವ 2 ಕೆಜಿ ಅಕ್ಕಿ ಪ್ಯಾಕೆಟ್ಗಳ ಸಂಖ್ಯೆಗೆ ಉಕ್ತಿಯನ್ನು ಬರೆದು ಪದಗಳನ್ನು ಗುರುತಿಸ್ರಿ ಅಂತ ಕ್ವಶನ್ಸ್ ಕೊಟ್ಟ. ಹೌದಾ, ಇಲ್ಲಿ ಅವರೇ ಅವನ ಬಳಿ 4 ಪ್ಯಾಕೆಟ್ಗಳಿದ್ದು ಹೊಸ 2 ಕೆಜಿ ಅಕ್ಕಿ ಪ್ಯಾಕೆಟ್ಗಳ ಸಂಖ್ಯೆ 100/2. ಇದನ್ನು ನಾವು 100/2 ಎಂದು ಬರೆಯುತ್ತೇವೆ. ಈಗ ಅವರ ಬಳಿ ಇರುವ 2 ಕೆಜಿ ಪ್ಯಾಕೆಟ್ಗಳ ಸಂಖ್ಯೆ 4 ಪ್ಲಸ್ 100/2 ಪದಗಳು. ಈ ತರ ನಾವೇನ್ ಮಾಡ್ಬೋದಪ್ಪ ಅಂತಂದಾಗ ಈ ಪದಗಳನ್ನ ಅವರೇ ಆಲ್ರೆಡಿ ಉದಾಹರಣೆಯನ್ನು ಕೊಟ್ಟುಬಿಟ್ಟಿದ್ದಾರೆ, ಅದನ್ನ ನಾವು ಬರೀಬಹುದು. ಇನ್ ನೆಕ್ಸ್ಟ್ ಉದಾಹರಣೆ 10ನ್ನ ಯಾವ ತರ ಇದೆ ನೋಡ್ಬೋದು ಬರ್ರಿ. ಕಣ್ಣ 1 ರೂಪಾಯಿ 5 ರೂಪಾಯಿ 5ರ ನಾಣ್ಯಗಳು ಮತ್ತು 10 ರು 20 ರು 50 ರು ಮತ್ತು 100 ರ ನೋಟುಗಳನ್ನು ಬಳಸಿಕೊಂಡು ಅಂಗಡಿಯವನಿಗೆ 432 ರೂಪಾಯಿ ಪಾವತಿಸಬೇಕಾಗಿದೆ. ಅವರು ಅದನ್ನು ಹೇಗೆ ಮಾಡಬಹುದು ಅಂತೇಳಿ ಕ್ವಶನ್ಸ್ ನ ಕೊಟ್ಟಾರ. ಒಂದು ಉಕ್ತಿಗಳನ್ನ ಅವರೇ ಇಲ್ಲಿ ಕೊಟ್ಟಾರ. ನಾವು ಇನ್ನೊಂದಿಷ್ಟುಗಳನ್ನ ಟ್ರೈ ಮಾಡ್ಬೋದು. 432 ಯಾವ ತರ 100 ನೋಟ್ ಎಷ್ಟು ಕೊಡ್ತಾನ, 4 ಕೊಟ್ಬಿಡ್ತಾನೆ, 400 ರೂಪಾಯಿ ಆಯ್ತು. 20 ನೋಟ 1 ಕೊಟ್ಬಿಡ್ತಾನೆ, ಅಂದ್ರೆ 20 ರೂಪಾಯಿ ಆಯ್ತು. ಇದು 400 ರೂಪಾಯಿ ಆಯ್ತು, ಇದು 20 ರೂಪಾಯಿ ಆಯ್ತು. 10 ನೋಟ 1 ಕೊಡ್ತಾನೆ, ಇದು 10 ರೂಪಾಯಿ ಆಯ್ತು. 430 1 ರೂಪಾಯಿದು
ಪಾಯಿಂಟ್ಸ್ಗಳು 2 ಕೊಡ್ತಾನೆ, ಅಂದ್ರೆ 2 ಅಂದ್ರೆ ಟೋಟಲ್ ಆಗಿ 432 ರೂಪಾಯಿ ಕೊಟ್ಟಂಗೆ. ಅರ್ಥ 400 ನೋಟುಗಳು, 20 ಒಂದು ನೋಟು, 10 ಒಂದು ನೋಟ, 2 ಒಂದರದು 2 ನಾಣ್ಯಗಳು ಅಂತಂದ್ರೆ. ಇನ್ನು ಇದೇ ರೀತಿಯಾಗಿ 432ನ 50 8 ನೋಟ್ ಕೊಡ್ಬೋದು. 8 5 40 ಅಂದ್ರೆ 400 ರೂಪಾಯಿ ಆಯ್ತು. 10 ಒಂದು ಕೊಡ್ಬೋದು, 10 ರೂಪಾಯಿ ಆಯ್ತು. 5 ಕಾಯಿನ್ಗಳು 4 ಕೊಡ್ಬೋದು, 20 ರೂಪಾಯಿ ಆಯ್ತು. 1 ಕಾಯಿನ್ಗಳು 2 ಕೊಡ್ಬೋದು. ಟೋಟಲ್ ಆಗಿ ಇದು ಕೂಡಿಸಿದಾಗ 432 ರೂಪಾಯಿ ಆಯ್ತು. ಹೌದಾ? 1 ನಾಣ್ಯಗಳು 2, 5 ನಾಣ್ಯಗಳು 4. ಈ ತರ ನಾವು ಎಷ್ಟೇ ಕೊಟ್ಟಾಗ ಮೇಲಿನ 2 ಉಕ್ತಿಗಳಿನ ಪದಗಳನ್ನು ಗುರುತಿಸಿರಿ ಅಂತ ಕ್ವಶನ್ಸ್ ನ ಕೊಟ್ಟವರು. ಆ ಪದಗಳಲ್ಲಿ ಉಕ್ತಿಗಳು ಯಾವ್ಯಾವು? ಪದಗಳು ಅಂತಂದ್ರೆ ಇವೇ ಪದಗಳು. 4 × 100 ಇದು ಒಂದು ಪದ, 1 × 10 ಇದು ಒಂದು ಪದ, 1 × 10, 1 × 20 ಒಂದು ಪದ, 1 × 10 ಒಂದು ಪದ, 2 × 1 ಇದು ಒಂದು ಪದ. ಇದ್ರ ಒಳಗಡೆ 8 × 50 ಒಂದು ಪದ, 1 × 10 ಒಂದು ಪದ, 4 × 5 ಒಂದು ಪದ, 2 × 1 ಒಂದು ಪದ. ಇವೆಲ್ಲ ಪದಗಳು ಅಂತೇಳಿ ನಾವು ನೋಡ್ಕೊಂತ ಬರ್ತವೆ. ಇನ್ನ ಪೇಜ್ ನಂಬರ್ ಇದು ಒಂದು ಹೇಳ್ಕೊಂಡ್ಬಿಡ್ತೀನಿ. ಉದಾಹರಣೆ 11 ಏನಿದೆ, 2 ಚಿತ್ರಗಳಿವೆ. ಈ 2 ಜೋಡಣೆಗಳಲ್ಲಿ ಯಾವುದು? 5 × 2 ಅಂದ್ರೆ 10 ಆಗ್ತದೆ, +3 ಅಂದ್ರೆ 13 ಅಂತ ಕಲ್ಕೋತಾನೆ. ಹಾಗಾದ್ರೆ ಈ ಉಕ್ತಿಯನ್ನು ಪದಗಳ ಮೊತ್ತವಾಗಿ ಬರೆಯೋಣ. ಟೋಟಲ್ ಇಲ್ಲಿ 1 2 3 4 5 ಅದಾವು. 5 ಅದ್ರ ಜೊತೆ ಇದಾವ ಅಂದ್ರೆ 10, ಇವೊಂದು 3 ಇದಾವೆ ಅಂದ್ರೆ 13 ಆಯ್ತು. ಹೀಗಾಗಿ ಈ ಉಕ್ತಿಗಳನ್ನ ಏನ್ ಮಾಡಿರಪ್ಪ ಅಂತಂದಾಗ ಈ 5 × 2 + 3 ಉಕ್ತಿಯನ್ನ 5 × 2ಕ್ಕಿಂತ 3 ಹೆಚ್ಚು ಎಂದು ಅರ್ಥೈಸಿಕೊಳ್ಳಬಹುದು. ಇದು ಎಡಬದಿಯ ಜೋಡಣೆಯನ್ನು ವಿವರಿಸುತ್ತದೆ. ಹಳದಿ ಮತ್ತು ನೀಲಿ ಚೌಕಗಳ ಸಂಖ್ಯೆಯನ್ನು ಬಳಸಿಕೊಂಡು ಬಲಬದಿಯ ಜೋಡಣೆಗೆ ಉಕ್ತಿ ಯಾವುದು? ಆವರಣಗಳ ಬಳಕೆಗೆ ನಿಮಗೆ ನೆನಪಿದೆ, ಇದಕ್ಕಾಗಿ ನಾವು ಆವರಣಗಳನ್ನು ಬಳಸಬೇಕಾಗಿದೆ. ಏನಪ್ಪಾ ಅಂತಂದಾಗ ಸೇಮ್ 2 + 5 + 3 2 × 5 + 3 ಜೋಡಣೆಯನ್ನು ಹೀಗೂ ವಿವರಿಸಬಹುದು ಎಂಬುದನ್ನು ಗಮನಿಸಿ. 5 + 3 ಇದು ಎಷ್ಟಾಗ್ತದೆ ಅಂದ್ರೆ +5 + 3 ಅಥವಾ 5 × 2 ಅಂದ್ರೆ ಇದು 10 ಆಗ್ತದೆ, 3 × 2 ಅಂದ್ರೆ 6 ಆಗ್ತದೆ. 5 3 ಕೂಡಿಸ್ರಿ 8, ಇಲ್ಲಿ 5 3 ಕೂಡಿಸ್ರಿ 8, ಇದನ್ನು 16 ಆಗ್ತದೆ. ಇದನ್ನು ಕೂಡ ಏನಾಗ್ತದಪ್ಪ ಅಂದಾಗ 16 ಆಗ್ತದೆ. ಹೀಗಾಗಿ ನಾವು ಇಲ್ಲಿ ಪದಗಳನ್ನ ನಾವು ಯಾವ ತರ ಪದಗಳನ್ನ ಬರ್ಕೋಬಹುದು? ಹೌದಾ? 5 + 3 ಅನ್ನೋದು ಒಂದು ಪದ, 5 + 3 ಅನ್ನೋದು ಒಂದು ಪದ. ನೆಕ್ಸ್ಟ್ 5 × 2 ಒಂದು ಪದ, 3 × 2 ಅನ್ನೋದು ಕೂಡ ಒಂದು ಪದ. 2 ಕೂಡಿಸಿದಾಗ ಕೂಡ 16 ಬರ್ತದೆ ಅನ್ನೋದು ಗೊತ್ತಿರಲಿ. 1 2 3 4 5 ಅದಾವ, ಇದರಲ್ಲಿ ಕೂಡ 5 ಅದಾವ. ಅಂದ್ರೆ 5 ಎಷ್ಟು ಅದಾವ ಅಂತಂದಾಗ 2 ಅದಾವ. 3 ಎಷ್ಟು ಅದಾವ ಅಂದಾಗ 3 2 ಅದಾವ. ನೀವು ಯಾವುದೇ ತರ ಗುಣಾಕಾರ ಮಾಡಿದ್ರು ಕೂಡ ಆನ್ಸರ್ ಏನಾಗ್ತದಪ್ಪ ಅಂತಂದಾಗ 16 ಬರ್ತದೆ. ಇಲ್ಲಿವರೆಗೂ ಈ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡಿದೀನಿ. ಇನ್ನ ಪೇಜ್ ಪುಟ ಸಂಖ್ಯೆ ಏನಿದೆಪ್ಪ ಅಂತಂದಾಗ ಈ 35 ಏನಿದೆಯಲ್ಲ, ಈ 35ರಲ್ಲಿ ಕಂಡು ಹಿಡಿಯುವ ಪ್ರಶ್ನೆಗಳನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಏನ್ ಮಾಡ್ತೀನಪ್ಪ ಅಂದಾಗ ನೀಟಾಗಿ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಿರ್ತೀನಿ. ಇಲ್ಲಿ ತನ ನಿಮ್ಮ ಕ್ಲಾಸಸ್ಗಳು ಯಾವ ತರ ಅನಿಸ್ತದೆ ಅಂತೇಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಪ್ರಶ್ನೆಗಳನ್ನ ನೋಡ್ಕೊತಾ ಬರ್ರಿ. ಧನ್ಯವಾದಗಳು.